ನಮಸ್ಕಾರಗಳು. ಸತ್ಸಂಗದ ಸ್ವಲ್ಪ ಪರಿಣಾಮ ಅಂತಂದ್ರೆ ಈಗ ಬಂದ ಅಟ್ಲೀಸ್ಟ್ ಒಂದು 3 ತಿಂಗಳಾದ್ರೂ ಆಯ್ತು, ನನಗೊಂದು ಸ್ವಲ್ಪ ಮನಸ್ಸು ಚೇಂಜ್ ಆಗಿದೆ ಅಂತ ನನ್ನ ತಿಳುವಳಿಕೆಗೆ ಬಂದಂತ ವಿಷಯ. ಯಾಕಂದ್ರೆ ನಾವು ಕೆಲವೊಂದು ಸಣ್ಣ ವಿಷಯಕ್ಕೂ ಅವಾಗ ಒಂದು ಸ್ವಲ್ಪ ಬಹಳ ದುಃಖ ಮಾಡ್ಕೊಂಡಿದ್ದೇವೆ. ಆದ್ರೆ ಈಗ ಆ ದುಃಖದೆಲ್ಲ ಸ್ವಲ್ಪ ದೂರ ಆಗಿದೆ ಅಂತ ಅನ್ಸಾಗುತ್ತೆ. ನನ್ನ ಮನಸ್ಸಿನಲ್ಲಿಂದ ಅರಿವು ಒಳಗಿಂದ ಇಂಟರ್ನಲ್ ಹೇಳಕತ್ತಿಲ್ಲ ನಾನು. ಅದಕ್ಕಾಗಿ ನನಗೆ ಈಗೆಲ್ಲ ಇದರ ವಿಚಾರ ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ 60 ವರ್ಷ ಆದ್ರೂ ನಾವು ಆಧ್ಯಾತ್ಮದ ಆಸ್ಪಾಸು ಆಗಿಲ್ಲ, ಯಾವುದೇ ಗ್ರಂಥನೂ ಓದಿಲ್ಲ. ಇದು ನಮ್ದ ಲೌಕಿಕ ಜೀವನದಾಗ ನಮ್ದೆಲ್ಲ ಟೈಮನ್ನು ಕಳೆದಿರ್ತೇವೆ. ಆದ್ರೆ ನಂಗೆ ಈ ಸತ್ಸಂಗಕ್ಕೆ ಸೇರಿದಾಗಿನ ಸ್ವಲ್ಪ ಏನನ್ನಿಸ್ತು, ನಾವು ಎಷ್ಟು ತಪ್ಪು ಮಾಡಿದ್ದಕ್ಕೆಲ್ಲ ಕೆಲಸ ಎಷ್ಟೋ ವರ್ಷದಿಂದ ಇವರು ಆಕ್ಚುಲಿ ಸ್ಟಾರ್ಟ್ ಆಗಿ 4-5 ವರ್ಷ ಆದ್ಮೇಲೆ ಮೋಸ್ಟ್ಲಿ ಅವಾಗ ನಾವು ಬಂದು ಜಾಯ್ನ್ ಆಗಿದ್ರೆ ಎಷ್ಟು ಚಲೋ ಆಗ್ತಿತ್ತು ಹೇಳಿ ಮನಸ್ಸಿಗೆ ಒಂದು ಸ್ವಲ್ಪ ಫೀಲ್ ಆಯ್ತು. ಆದರೂ ಅದನ್ನು ಬದಿಬತ್ತಿ ಈಗ ಸರಿ ಒಂದು ಸಿಕ್ಕಿತ್ತಲ್ಲ, ನಾವು ಪುಣ್ಯ ಮಾಡಿದೇನೋ ಅಂತ ಅನಿಸ್ತು. ಅದಕ್ಕಾಗಿ ಆತ್ಮಜ್ಞಾನ ಮಾಡ್ಕೊಂಡೇನ್ರಿ, ನಮ್ಗೆ ಹೊರಗಿದ್ದೆಲ್ಲ ಬಿಟ್ಟು ಏನಪ್ಪ ನಾನು ಪರಮಾತ್ಮನಿದ್ದೇನೆ ಅನ್ನುವಂಥ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ದಾರೆ. ಇದೊಂದು ಒಂದು ಅದ್ಭುತವಾದಂಥ ಗ್ರಂಥ ಅಂತ ನಾನು ಹೇಳ್ಬೋದು. ನನ್ನ ತಿಳುವಳಿಕೆ ಎದೆಗುಡಿ ಎದೆಗುಡಿ ದೇವರನ್ನು ಪೂಜಿಸು ನೀ ಸತತ, ಎದೆಗುದಿ ಮರೆಯುತ್ತ ಜಪಿಸು ನೀ ಬಕುಟ ಅಂತ ಹೇಳಿ ಒಂದು ಸುಂದರವಾದ ಗೀತೆ ಮುಖಾಂತರ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಇದೊಂದು ಭಕ್ತಿಗೀತೆ. ಎದೆಗುಡಿ ದೇವರನು ಪೂಜಿಸು ನೀ ಸತತ, ಎದೆಗುಡಿ ದೇವರನು ಪೂಜಿಸು ನೀ ಸತತ, ಎದೆಗುದಿ ಮರೆಯುತ್ತ ಜಪಿಸೋ ನೀ ಬಕುಟ, ಎದೆಗುದಿ ಮರೆಯುತ್ತ ಜಪಿಸೋ ನೀ ಬಕುಟ, ಎದೆಗುದಿ ಮರೆಯುತ್ತ ಜಪಿಸೋ ನೀ ಬಕುಟ, ಎದೆಗುಡಿ ದೇವರನು ಪೂಜಿಸು ನೀ ಸತತ. ಪೂಜೆಗೆ ಮಂತ್ರವೇ ನಾಮದ ಸ್ಮರಣೆ, ಮಂತ್ರದ ಮಾತೆ ಹೃದಯದ ಭಾಷೆ, ಪೂಜೆಗೆ ಮಂತ್ರವೇ ನಾಮದ ಸ್ಮರಣೆ, ಮಂತ್ರದ ಮಾತೆ ಹೃದಯದ ಭಾಷೆ, ಮಣಿ ಹರಿಯಲಿ ಎದೆಗುಡಿ ತೋಯಲಿ, ತುಂಬಿದ ಕರ್ಮದ ರಾಶಿ ಕರಗಲಿ, ಎದೆಗುಡಿ ದೇವರನು ಪೂಜಿಸು ನೀ ಸತತ. ಮನದಲ್ಲಿ ನಾಮ ಹಸಿರಾಗಿರಲಿ, ಭೂತಿಯ ಕಾಮ ಕಣ್ಮರೆಯಾಗಲಿ, ಚಿತ್ತದಿ ಪ್ರೇಮ ಉಕ್ಕುತ್ತಲಿ, ಅಮ್ಮನ ಸಿಂಚನ ಶಾಶ್ವತವಾಗಲಿ, ಎದೆಗುಡಿ ದೇವರನು ಪೂಜಿಸು ನೀ ಸತತ. ಅಂದದ ಹೂಗಳೇ ಸತ್ಕರ್ಮಗಳು, ನಂದದ ದೀಪವೇ ಗೀತೆಯದು, ಅಂದದ ಹೂಗಳೇ ಸತ್ಕರ್ಮಗಳು, ನಂದದ ದೀಪವೇ ಗೀತೆಯದು, ಆರತಿ ಜ್ಯೋತಿ ಶ್ರದ್ಧೆಯ ಕಿಡಿಯು, ಆರದ ನಿತ್ಯಾನಂದ ಪ್ರಸಾದ, ಎದೆಗುಡಿ ದೇವರನು ಪೂಜಿಸು ನೀ ಸತತ, ಎದೆಗುಡಿ ದೇವರನು
ಕುಡಿದೆ ಪೂಜಿಸೋ ನೀ ಸತತ ಪೂಜಿಸೋ ನೀ ಸತತ ಪೂಜಿಸೋ ನೀ ಸತತ ಮಾಡಿಕೊಟ್ಟೆ ಮತ್ತೊಮ್ಮೆ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇದು ಶರಣಬಸವ ಅಪ್ಪಾಜಿಯವರು ನಡೆಸಿಕೊಡ್ಬೇಕಂತ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಾಕೆ ಬಂತು ಸಂತೆ ತಾನು ತನ್ನೇ ಮರತಿ ಸಂತೆ ಸಂತೆ
ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳು. ಉಪನ್ಯಾಸಕರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ವೇದಾಂತ ಪ್ರವಚನಗಳ ಮಾಲಿಕೆ 2ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ವಿಚಾರ ಮಾಡ್ತಾ ಇದ್ದಾರೆ ಈಗ ಪ್ರಸ್ತುತವಾಗಿ ಅಂದ್ರೆ ಜೀವ ಜಗತ್ತು ಈಶ್ವರ ಅನ್ನೋದ್ರ ಬಗ್ಗೆ. ಈ ಜೀವರು ಅನ್ನ ವಿಚಾರ ತಗೊಂಡಾಗ ಜೀವರ ವಿಚಾರ ತಗೊಂಡಾಗ ನಾವೆಲ್ಲ ಜೀವರು ಎಂದು ಎಲ್ಲರೂ ಒಪ್ಪುತ್ತಾರೆ. ಜೀವರು ಅನೇಕರು, ಬಹಳ ಎಣಿಸಲಾರದಷ್ಟು ಇದ್ದಾರೆ ಎಂದು ತಿಳಿದಿದ್ದೇವೆ. ಆದರೆ ಶಾಸ್ತ್ರ ಇದನ್ನ ಒಪ್ಪುವುದಿಲ್ಲ. ಜೀವರು ಬಹಳ 84 ಲಕ್ಷ ಅದೀವಂತೀವಲ್ಲ, ಇದು ಶಾಸ್ತ್ರ ಒಪ್ಪಂಗಿಲ್ಲ. ಜೀವ ಒಂದೇ. ಬಹಳ ಜೀವರು ಇದ್ದಾರೆ ಎಂಬುದು ಎಷ್ಟೇ ತೋರಿದರೂ ಅವರೆಲ್ಲರೂ, ಆ ಜೀವರೆಲ್ಲರೂ ಸ್ವತಂತ್ರವಾಗಿಯೇ ಇದ್ದಂಥ ವಸ್ತು ಎಂದು ಸಾಮಾನ್ಯರಿಗೆಲ್ಲ ಏನು ಅನ್ನಿಸುತ್ತದೆಯೋ ಅದು ಶಾಸ್ತ್ರ ಒಪ್ಪುವುದಿಲ್ಲ. ಜೀವರುಗಳು 84 ಲಕ್ಷ ಇದ್ರಂತಂದ್ರೆ 84 ಲಕ್ಷ ರೀತಿಯ ಜೀವನ ಇರಬೇಕಿತ್ತು. ಎಲ್ಲ ಜೀವರುಗಳು ಒಂದೇ ತರ ಅವರಿಗೆ ಒಂದು ಜೀವನ ಅಂತದ. ಆ ಬದುಕಿನಲ್ಲಿ ಕಾಮನ್ ಆಹಾರ, ನಿದ್ರೆ, ಭಯ, ಮೈಥುನ ಎಲ್ಲನೂ ತಮ್ಮ ಮನಸ್ಸಿಗೆ ಬಂದಂಗಿಲ್ಲ. ಸ್ವತಂತ್ರವಾಗಿ ಇಲ್ಲೋ. ಎಲ್ಲ ಜೀವರಿಗೆ ಒಂದೇ ಪದ್ಧತಿ ಅದ. ಇದನ್ನು ತಿಳಿಸುವುದಕ್ಕೋಸ್ಕರ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ಸೂರ್ಯ ಒಬ್ಬನೇ. ಆದರೆ ಇಲ್ಲಿ ಇರುವ ಅನೇಕ ಜಲಾಶಯಗಳಲ್ಲಿ ಮತ್ತು ಅನೇಕ ಕನ್ನಡಿಗಳಲ್ಲಿ ಅವನ ಪ್ರತಿಬಿಂಬ ಉಂಟಾಗಿದೆ. ಆ ಪ್ರತಿಬಿಂಬಗಳು ಎಷ್ಟಿವೆ ಎಂಬುದು ಯಾರಾದರೂ ಲೆಕ್ಕ ಹಾಕಿದ್ದೀರಾ? ಎಷ್ಟು ಜಲಾಶಯಗಳದವ, ಎಷ್ಟು ಸಾಗರಗಳದವ, ಎಷ್ಟು ಕೆರೆಗಳದವ, ಎಷ್ಟು ನದಿಗಳದವ ಇಡೀ ಜಗತ್ತಿನ ತುಂಬ? ಇವೆಲ್ಲ ಲೆಕ್ಕ ಯಾರಿಗವ? ಎಷ್ಟು ಕನ್ನಡಿಗಳದವ? ಅವು ಯಾವ ಲೆಕ್ಕ ಇಲ್ಲ. ಆದರೆ ಜಲಾಶಯಗಳು, ಕನ್ನಡಿಗಳು ಎಷ್ಟು ಅದವ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಗೊತ್ತು, ಏನಂತಂದ್ರ ಎಷ್ಟು ಕನ್ನಡಿ ಅದಾವ, ಎಷ್ಟು ಜಲಾಶಯಗಳದಾವ, ಅಷ್ಟು ಪ್ರತಿಬಿಂಬಗಳದಾವ ಅನ್ನೋದು ಸತ್ಯ. ಅವು ಏಸದವತ್ತು ಸಂಖ್ಯೆ ಗೊತ್ತಿಲ್ಲ. ಏಸೇ ಇರಲಿ, ಎಷ್ಟೇ ಕನ್ನಡಿ ಇದ್ರೂ ಸಹಿತ ಅಷ್ಟು ಸೂರ್ಯನ ಪ್ರತಿಬಿಂಬಗಳು ಅದರೊಳಗೆ ಅದಾವ ಅಂತ, ಎಷ್ಟು ಜಲಾಶಯ ಅದಾವ ಅಷ್ಟು ಸೂರ್ಯನ ಪ್ರತಿಬಿಂಬಗಳು ಅದರೊಳಗೆ ಇರ್ತಾವ ಅಂತ ಇದನ್ನು ನಮಗೆ ಗೊತ್ತು. ಒಳ್ಳೆಯದು. ನಮಗೆ ಕಾಣುವ ಈ ಎಲ್ಲ ಪ್ರತಿಬಿಂಬಗಳು ಅಸಂಖ್ಯವಾಗಿವೆ. ನಿಜವಾದ ವಸ್ತುಗಳೇ ಅಲ್ಲವು. ಪ್ರತಿಬಿಂಬ ನಿಜವಾದ ವಸ್ತುಗಳವು.
ಬಿಂಬ ನಿಜವಾದ ವಸ್ತು, ಅದರಂತೆಯೇ ಪರಮಾತ್ಮ ಒಬ್ಬನೇ. ಆತ ಅನೇಕ ಉಪಾಧಿಗಳಲ್ಲಿ ಪ್ರತಿಬಿಂಬಿಸುತ್ತಾನೆ. ಇವು ಕೆರೆಗಳು, ಸಮುದ್ರಗಳು, ಜಲಾಶಯಗಳು, ಕನ್ನಡಿಗಳು, ಇವಕ್ಕೆಲ್ಲ ಏನಂತಾರಂದ್ರೆ ಉಪಾಧಿಗಳಂತಾರ. ಈ ಅನೇಕ ಉಪಾಧಿಗಳಲ್ಲಿ ಒಬ್ಬನೇ ಸೂರ್ಯ ಪ್ರತಿಬಿಂಬಿಸುತ್ತಾನೆ. ಅದೇ ರೀತಿ 84 ಲಕ್ಷ ದೇಹಗಳು ಅಂತಂದ್ರೇನು? 84 ಲಕ್ಷ ಜೀವರಾಶಿಗಳಂದ್ರೆ 84 ಲಕ್ಷ ಉಪಾಧಿಗಳು. 84 ಲಕ್ಷ ಉಪಾಧಿಗಳಲ್ಲಿ ಒಬ್ಬನೇ ಪರಮಾತ್ಮ ಪ್ರತಿಬಿಂಬಿಸುತ್ತಾನೆ. ಈ ಜೀವರುಗಳು ಎಲ್ಲರೂ ಒಬ್ಬನೇ ಪರಮಾತ್ಮನ ಸೂರ್ಯನ ದೇಹಾದಿ ಉಪಾಧಿಗಳಲ್ಲಿ ಹೊಳೆದಂತ ಪ್ರತಿಬಿಂಬಗಳು. ಒಬ್ಬನೇ ಪರಮಾತ್ಮನಿಂದ ಉಂಟಾದ ಪ್ರತಿಬಿಂಬಗಳು ಎಲ್ಲ ಜೀವರುಗಳು. ಈ ವಿಷಯ ತಿಳಿಯಲು ಸ್ವಲ್ಪ ಕಠಿಣವೆನಿಸಬಹುದು, ಸ್ವಲ್ಪ ಕಠಿಣ ಅನಿಸ್ತದೆ. ತುಸು ಲಕ್ಷ್ಯ ಕೊಟ್ಟು ಕೇಳಿದರೆ ತಿಳಿಯುತ್ತದೆ. ಯಾಕೆಂದರೆ ಇಲ್ಲಿ ಮಾಡಬೇಕಾಗಿದ್ದು ಏನೂ ಇಲ್ಲ, ವಿಚಾರ ಮಾಡಬೇಕಾಗ್ಯದ ಅಷ್ಟೇ. ವಿಚಾರ ಮಾಡೋದೇ ಬಹಳ ಮುಖ್ಯ ಅದ. ವಿಚಾರ ಅಂತಿರ್ತಾರ. ಲಕ್ಷ್ಯ ಕೊಟ್ಟು ಕೇಳಿದರೆ ತಿಳಿಯುತ್ತದೆ. ಇಲ್ಲಿ ವಿಚಾರದ ವಿಷಯವಾಗಿದೆ. ಅನೇಕವಾಗಿ ತೋರಿದ ಮಾತ್ರಕ್ಕೆ ಅದೆಲ್ಲವೂ ನಿಜವಾದದ್ದೆಂದು ಹೇಳಲು ಬರುವುದಿಲ್ಲ. ಒಂದು ವಸ್ತು ಹಲವಾಗಿ ತೋರಬಹುದು, ಹಾಗೆ ತೋರುತ್ತವೆ. ಇದು ಇನ್ನೂ ನಿಮ್ಮ ಅನುಭವಕ್ಕೆ ಚೆನ್ನಾಗಿ ಬರಬೇಕೆಂದರೆ ಒಂದೇ ವಸ್ತು ಅನೇಕವಾಗಿ ಹೇಗೆ ತೋರುತ್ತವೆ ಎಂಬುದು ಅನುಭವಕ್ಕೆ ಬರಬೇಕಾದರೆ ಇನ್ನೊಂದು ಉದಾಹರಣೆ ಕೊಡುತ್ತೇವೆ. ಏನು ಉದಾಹರಣೆ ಕೊಡ್ತೀವಪ್ಪ ಅಂತಂದ್ರೆ, ನೀವು ಊಟ ಮಾಡಿ ರಾತ್ರಿ ಮಲ್ಕೋತೀರಿ. ನೀವು ಊಟ ಮಾಡಿ ರಾತ್ರಿ ಮಲ್ಕೊಂಡಾಗ ಏನಾಗ್ತದ? ಒಮ್ಮೆ ನಿದ್ದೆ ಎತ್ತಿ ಬಿಡ್ತದೇನು? ಒಂದಿಷ್ಟು ಜಂಪ್ ಮಬ್ಬು ಬಂದು ಜಾಗೃತಾವಸ್ಥೆಯಿಂದ ಸುಷುಪ್ತಾವಸ್ಥೆಗೆ ಹೋಗುವುದಕ್ಕಿಂತ ಮೊದಲು ಒಂದಿಷ್ಟು ಸ್ವಪ್ನಾವಸ್ಥೆ ಅಂತ ಬರ್ತದೆ, ಕನಸಿನ ಅವಸ್ಥೆ. ಆ ಕನಸಿನ ಅವಸ್ಥೆ ಒಳಗ ನೀವು ಮಲ್ಕೊಂಡವ್ರು ಎಷ್ಟು ಮಂದಿ ಇದೀರಿ? ಒಬ್ರೇ. ನಿಮ್ಮ ಕನಸಿನೊಳಗೆ ಏನಾಯ್ತು? ಒಂದು ಜಾತ್ರೆ ಬಂದ್ಬಿಡ್ತು. ಜಾತ್ರೆ ಒಳಗೆ ಎಷ್ಟು ಜನ ಅದಾರ? ಅಸಂಖ್ಯಾತ ಜನ ಅದಾರ. ಆ ಜನ ಎಲ್ಲ ಯಾರಿಂದ ಆಗ್ಯಾರ? ಎಲ್ಲಿದ್ ಬಂದ್ರು? ಅವ್ರು ನಿಮ್ಲಿಂತೆ. ನೀವೇ. ಆ ಜಾತ್ರೆಗೆ 10,000 ಮಂದಿ ಅದಾರ ಅಂತಂದ್ರೆ ಆ 10,000 ಮಂದಿ ರೂಪ ಯಾರು ತಾಳ್ಯಾರ? ನೀವೇ. ದೇವಸ್ಥಾನ, ತೆಂಗಿನಕಾಯಿ ಅಂಗಡಿ, ತೇರ, ಗುಡಿ, ದೇವರು, ಏನೇನು ಸೇವೆಗಳು ನಡೆದವ ಎಲ್ಲನೂ ನೀವೇ ಆಗಿರಿ. ಒಂದೇ ವಸ್ತು ಅನೇಕವಾಗಿ ತೋರ್ಲಿಕ್ಕ. ಅಲ್ಲಿ ಮತ್ತಿನ್ನ ಒಂದು ವಸ್ತು ಇಲ್ಲ, ನಿಮ್ಮ ಬಿಟ್ರೆ ಯಾರು ಇಲ್ಲ, ಅಲ್ಲಿ ಏನೂ ವಸ್ತು ಇಲ್ಲ, ಎಲ್ಲ ನೀವೇ ಅದಿರಿ. ಹಾಗೆ ಇಲ್ಲೇನು ಹೇಳಕತ್ತಾರ? ನಮಗೆ ಮೇಲಿಂದ ಮೇಲೆ ಕನಸುಗಳು ಬೀಳುವುದುಂಟು. ಕೆಲವರಿಗೆ ನಿತ್ಯವೂ ಬೀಳುತ್ತವೆ, ಕೆಲವರಿಗೆ ಆಗಾಗ ಅಪರೂಪವಾಗಿ ಬೀಳುತ್ತವೆ. ಆ ಕನಸಿನಲ್ಲಿ ನೀವು ಏನಾದರೂ ನೋಡಬಲ್ಲಿರಿ, ಎಷ್ಟು ಜನಗಳನ್ನಾದರೂ ನೋಡಬಲ್ಲಿರಿ, ಎಂಥ ಅದ್ಭುತ ದೃಶ್ಯಗಳನ್ನು ನೋಡಬಲ್ಲಿರಿ. ಇದು ನಿಮ್ಮ ಅನುಭವದಲ್ಲಿ ಇದೆಯೋ ಇಲ್ಲವೋ? ನಿಮ್ಗೆ ಇವೆಲ್ಲ ಅನುಭವ ಆಗ್ಯದ ಇಲ್ಲ? ನಾವೇನು ಹೊಸ ಹೇಳಕತ್ತೀವೇನೋ ಅಂತ ಕೇಳಕತ್ತಾರಲ್ಲಿ. ನಿಮ್ ಕನಸಿನಾಗ ಜಗ್ಗಿ ಮಂದಿ ನೋಡಿದ್ದ ಅನುಭವ ಆದ ಇಲ್ಲ ನಿಮ್ಗ? ಇನ್ನೂ ಒಂದು ಪ್ರಶ್ನೆ, ಅಲ್ಲಿ ನಿಜವಾಗಿ ಇದ್ದವರು ಯಾರು ಹೇಳಿ ನೋಡೋಣ? ಕರೆ ಇದ್ದವ್ರು ಯಾರು? ನೀವು. ಮತ್ತ ಅಲ್ಲಿ 10,000 ಮಂದಿ ಕಂಡ್ರಲ್ಲ ಜಾತ್ರೆಗ, ಅವು ಖರೆ ಅದಾವ ಸುಳ್ಳದವು? ಸುಳ್ಳದವು. ಹಂಗ ನೀವು ಒಬ್ಬರೇ ಸತ್ಯ, ಉಳಿದದ್ದೆಲ್ಲ ನಿಮ್ಗೆ ಏನು ಕಾಣಿಸ್ತದ ಅದ ಕನಸಿನೊಳಗೆ ಕಂಡ 10,000 ಜನ ಇದ್ದಂಗ ಅದೆಲ್ಲ ಸುಳ್ಳ. ನಿಮ್ಮ ಕನಸಿನಲ್ಲಿ ನೀವು ಸಾವಿರಾರು ಜನರನ್ನು ನೋಡಿರಬಹುದು, ಅಂತೆಯೇ ಬೇರೆ ವಿಷಯಗಳನ್ನಾದರೂ ನೋಡಿರಬಹುದು. ಅಂತೆಯೇ ಯಾರೆಂದರೆ
ನೀವು ಒಬ್ರೇ. ಯಾರು ನೋಡಿದವರು ಯಾರು? ನೀವು ಒಬ್ರೇ. ನಿಮ್ಮ ಕನಸಿನಲ್ಲಿ ಬೇಕಾದ ವಸ್ತುಗಳು ಕಾಣಲಿ, ಅಲ್ಲಿ ಇದ್ದವನು ನೀವು ಒಬ್ರೇ. ನಿಮ್ಮ ಕಲ್ಪನಾ ತರಂಗಗಳಿಂದ ಒಂದು ಪ್ರತ್ಯೇಕವಾದ ಸೃಷ್ಟಿಯೇ ಉತ್ಪನ್ನವಾದಂತಾಗುತ್ತದೆ. ನಿಮ್ಮದೇ ಆದ ಕಲ್ಪನೆಯಿಂದ ಒಂದು ಅಂತ ಸೃಷ್ಟಿ ತಯಾರಾಗ್ತದೆ. ಅದು ತೋರಿದ್ದಕ್ಕೆ ಮಾತ್ರಕ್ಕೆ ಆ ಜೀವರುಗಳು, ಆ ವಸ್ತುಗಳು ಸತ್ಯವಾದವುಗಳು ಎಂದು ಆಗುವುದಿಲ್ಲ. ಅವು ಕಾಣ್ಲಿಕ್ಕತ್ತವ ಖರೆ, ಆದ್ರೆ ತೋರ್ತವ ಅಂದ ಕೂಡ್ಲೇನೆ ಅವು ಸತ್ಯನೇ ಆದವಂತಲ್ಲ. ಕಣ್ಣಿಗೆ ಕಂಡದ್ದೆಲ್ಲ ಸತ್ಯ ಅಲ್ಲ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಕಣ್ಣಿಗೆ ಕಂಡದ್ದೇ ಸತ್ಯ ಅಂತೇಳಿ ಸಾಧಿಸ್ಲಕ್ ಹೋಗ್ಬೇಡ್ರಿ, ತಿಳ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಇದಕ್ಕಾಗಿಯೇ ಈ ಸ್ವಪ್ನದ ಉದಾಹರಣೆ ತೆಗೆದುಕೊಂಡರೆ ಒಂದೇ ವಸ್ತು ಕಲ್ಪನೆಯ ಮೂಲಕ, ಉಪಾಧಿಗಳ ಮೂಲಕ ಹಲವಾಗಿ ತೋರುತ್ತದೆ. ಇದು ಸಂಭವನೀಯ. ಒಂದೇ ವಸ್ತು ಅನೇಕವಾಗಿ ತೋರುವುದು ಸಂಭವನೀಯ ಎಂದು ತಿಳಿಯಲು ಈ ಸ್ವಪ್ನದ ಮೂಲಕ ತಿಳಿಯೋದಕ್ಕೆ ಸುಲಭವಾಗುತ್ತದೆ. ಹಾಗೆಯೇ ಪರಮಾತ್ಮನು ತಾನಾಗಿಯೇ ಇದ್ದು ಪ್ರಕೃತಿಯ ಉಪಾಧಿಯಿಂದ ಹಲವಾಗಿ ತೋರಿರುವನು ಎಂದು ನಮ್ಮ ಶಾಸ್ತ್ರಗಳು ಒಳ್ಳೆಯ ಸ್ಫುಟವಾಗಿ ಘಂಟಾಘೋಷವಾಗಿ ಸಾರುತ್ತವೆ. ಈ ವಿಚಾರ ಸಾಗರದ ಪ್ರಕಾರ ಜೀವರುಗಳಂದ್ರೆ ಹೆಂಗ? ನಿಶ್ಚಲ್ ದಾಸರ ಪ್ರಕಾರ ಜೀವರುಗಳು, ಇವ್ರು ಹೇಳಿದ್ದೆ ಫಿಲಾಸಫಿ, ಅವರು ಹೇಳ್ಯಾರ. ಶುದ್ಧ ಬ್ರಹ್ಮ ಅಂತ ಒಂದು ಅಖಂಡ ಚೇತನ ಉಂಟು. ಆ ಚೇತನದೊಳಗ ಒಂದು ಕಲ್ಪಿತ ಪ್ರಕೃತಿ, ಮಹಾಪ್ರಕೃತಿ ಅಂತ ಆದ. ಆ ಪ್ರಕೃತಿ ಒಳಗ 3 ಗುಣಗಳದವ. ಒಂದು ಶುದ್ಧ ಸತ್ವಗುಣ, ಇನ್ನ ಒಂದು ಮಲೀನ ಸತ್ವಗುಣ, ಅದಕ್ಕೆ ರಜೋಗುಣನೂ ಅಂತಾರ. ಆಮೇಲೆ ತಮೋಗುಣ. ಈಗೇನಾಯ್ತು, ಆ ಮಲೀನ ಸತ್ವಗುಣ ಹೆಂಗದತ್ತಂದ್ರ ಒಡೆದ ಕನ್ನಡಿ ಇದ್ದಂಗಾದ. ಒಡೆದ ಕನ್ನಡಿ ಎಷ್ಟು ತುಕಡಿ ಆದ? 84 ಲಕ್ಷ ತುಕಡಿ ಆಗ್ಯದ ಅದು ಬಿದ್ದು. ಈಗ ಬ್ರಹ್ಮ ಆ ಕನ್ನಡಿಯನ್ನ ಹೀಂಗ ನೋಡ್ಲಕ್ಕಾದ್ರ ಆ ಬ್ರಹ್ಮನ ಪ್ರತಿಬಿಂಬ ಆ ಕನ್ನಡಿಗಳೊಳಗೆ ಮೂಡುತ್ತದೆ. 84 ಲಕ್ಷ ತುಕಡಿಗಳಿದ್ರೆ ಆ ಬ್ರಹ್ಮನ ಪ್ರತಿಬಿಂಬಗಳು ಎಷ್ಟಿರ್ತಾವ? ಅವು 84 ಲಕ್ಷ ಪ್ರತಿಬಿಂಬಗಳಿರ್ತಾವ. ಒಂದೊಂದು ತುಕಡಿ ಒಳಗೆ ಒಂದೊಂದು ಬ್ರಹ್ಮನ ಪ್ರತಿಬಿಂಬ. ಆದ್ರ ಆ ಬ್ರಹ್ಮ ಎಷ್ಟದರಲ್ಲಿ? ಒಬ್ಬನೇ ಬ್ರಹ್ಮ. 84 ಲಕ್ಷ ಕನ್ನಡಿಯ ಒಡೆದ ತುಕುಡುಗಳಲ್ಲಿ 84 ಲಕ್ಷ ಪ್ರತಿಬಿಂಬಗಳು ಉಂಟಾದಂತೆ ಇಲ್ಲಿ ಏನಾಗ್ಯದ? ಮಲೀನ ಸತ್ವಗುಣ, ಪ್ರಕೃತಿಯ ಮಲೀನ ಸತ್ವಗುಣ 84 ಲಕ್ಷ ತುಕಡಿ ಇದ್ದಂಗದ ಅದು. ಅದ್ರೊಳಗ ಬ್ರಹ್ಮನ ಪ್ರತಿಬಿಂಬ 84 ಲಕ್ಷ ಇದ್ರೂ ಸಹಿತ ಒಬ್ಬನೇ ಬ್ರಹ್ಮನ ಪ್ರತಿಬಿಂಬ ಆದದು. ಒಬ್ಬನೇ ಅನೇಕವಾಗಿ ತೋರುತ್ತಿದ್ದಾನೆ. ಒಪ್ಕೋತೀರಾ? ಇದು ಏನ್ ವಿಚಾರ ಮಾಡಂಗದ? ಇನ್ನ ಡೌಟ? ಒಬ್ಬನೇ ಅನೇಕವಾಗಿ ತೋರುತ್ತಿದ್ದಾನೆ. ಒಬ್ಬನೇ ಅನೇಕವಾಗಿ ತೋರುತ್ತಿದ್ದಾನೆ ಅಂದ್ರೆ ಅದರಿಂದ ಏನ್ ಲಾಭ ನಮಗ? ಈಗ ರಾಜಂದು ಕನ್ನಡಿ ಮನೆಯ ಉದಾಹರಣೆ ತಗೊಂಡಿರಲ್ಲ. ರಾಜ ಕನ್ನಡಿ ಮನಿ ಇಟ್ಟಿರ್ತಾನ. ಆ ಕನ್ನಡಿ ಒಳಗೆ ಸಾವಿರಾರು ತರಹದ ಕನ್ನಡಿಗಳಿಟ್ಟಾನ. ಆ ಕನ್ನಡಿಗಳು ಅವನಿಗೆ ಬ್ಯಾಸರ ಆದಾಗ ಕನ್ನಡಿ ಮನಿ ಒಳಗೆ ಬರ್ತಾನ. ಒಂದೊಂದು ಕನ್ನಡಿ ಮುಂದೆ ಹೋಗಿ ನಿಂದಿರ್ತಾನ, ನೋಡ್ತಾನ.
ನೋಡಿ ನೋಡಿ ಏನ್ ಮಾಡ್ತಾನ, ಒಂದ್ರಾಗ ದಪ್ಪ ಕಾಣ್ತಾನ, ಒಂದ್ರಾಗ ತೆಳ್ಳ ಕಾಣಿಸ್ತಾನ, ಒಂದ್ರಾಗ ಗಿಡ್ಡ ಕಾಣಿಸ್ತಾನ, ಒಂದ್ರಾಗ ಎತ್ತರ ಕಾಣಿಸ್ತಾನ. ಹಿಂಗ ಕಾಣ್ತಾ ಕಾಣ್ತಾ ಅವನಿಗೆ ಕೆಲವೊಂದು ಬಣ್ಣದ ಕನ್ನಡಿ ಒಳಗೆ ಬಣ್ಣ ಬಣ್ಣದ ರಾಜ ಆಗಿ ಕಾಣ್ತಾನ. ಇದೆಲ್ಲ ನೋಡಿ ಅವನಿಗೆ ಸಂತೋಷ ಆತಿರ್ತು, ಸಂತೋಷ ಪಡ್ತಾನ. ನೋಡಿ ನೋಡಿ ಸಂತೋಷ ಪಟ್ಟು ಮನಸ್ಸು ಹಗರ್ ಮಾಡ್ಕೊಂಡು ಮತ್ತವ ಹೋಗಾಗ ಬಾಗ್ಲ ಕೊಂಡಿ ಹಾಕೊಂಡು ಹೋಗಿ ರಾಜ್ಯಭಾರ ಮಾಡ್ತಿರ್ತಾನ. ಆದ್ರ ಒಂದು ದಿನ ಅವ ಕೊಂಡಿ ಹಾಕೊಳ್ಳೋದು ಮರ್ತದಕ್ಕ ಏನಾಯ್ತು, ಆ ಕನ್ನಡಿ ಮನೆಗ ನಾಯಿ ಹೊಕ್ಕೊತ್ತು. ಕನ್ನಡಿ ಮನೆಗೆ ನಾಯಿ ಹೊಕ್ಕೊಂಡು ಏನ್ ಮಾಡ್ತು, ನಾಯಿ ಒಳಗೆ ನೋಡ್ತು, ಒಳಗೆ 84 ಲಕ್ಷ ಕನ್ನಡಿ ಒಳಗೆ 84 ಲಕ್ಷ ನಾಯಿಗಳಿದ್ದಾವೆ. ಅಬಾಬಾಬಾಬಾ, ರಾಜ ಎಷ್ಟರೇ ನಾಯಿಗಳು ಇಲ್ಲಿ ಒಳಗೆ ಸಾಕ್ಯಾನಲ್ಲಪ್ಪ ಅಂತ ಅದು ಗಾಬರಿಯಾಗಿ ಒದರ್ಲಕತ್ತು. ಇದು ಒದರಿದ್ರು ಅವು ಒದರಿದು, ಅವು ಒದರಿದ್ರು ಇವು, ಅದು ಬಿಂಬನು ಒದರಿದು, ಪ್ರತಿಬಿಂಬನು ಒದರಿ 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 ಅದು ಸತ್ತೋಯ್ತು. ಒದರಿ ಒದರಿ ಬ್ಯಾಸರ ಮಾಡ್ಕೊಂಡು ಸತ್ತೋಯ್ತು. ನಾಯಿ ಯಾಕೆ ಬ್ಯಾಸರ ಮಾಡ್ಕೊಂಡು ಸತ್ತು, ರಾಜ ಯಾಕೆ ಅದೇ ಕನ್ನಡಿ ಒಳಗ ತನ್ನ ಪ್ರತಿಬಿಂಬ ನೋಡಿ ಸಂತೋಷ ಪಟ್ಟ. ಇದ್ಯಾಕೆ ದುಃಖಪಟ್ಟು ಸತ್ತೋಯ್ತು. ಬೇರೆ ಅಂತ ತಿಳ್ಕೊತು. ಈಗ ಏಕೋಭಾವ ಆ ಕನ್ನಡಿ ಒಳಗಿನ ಪ್ರತಿಬಿಂಬಗಳು ಏನದವ, ಆ ಪ್ರತಿಬಿಂಬಗಳು ಬೇರೆ ಯಾರು ಅಲ್ಲ, ನನ್ನುವೇ ಪ್ರತಿಬಿಂಬ ಅಂತ ರಾಜನಿಗೆ ಏಕೋಭಾವ ಇತ್ತು. ಆ ಪ್ರತಿಬಿಂಬಗಳ ಜೊತೆಗೆ ತನ್ನ ಜೊತೆಗೆ ತಾಧ್ಯಾತ್ಮತೆ ಏಕೋಭಾವ ಅಂತಿತ್ತು. ಅವೆಲ್ಲ ತನ್ನುವೇ ಪ್ರತಿಬಿಂಬ ಅಂತ ತಿಳ್ಕೊಂಡದ್ದಕ್ಕ ಅವನಿಗೇನಾಯ್ತು, ಆನಂದ ಆಗ್ತಿತ್ತು. ಆದ್ರೆ ನಾಯಿ ಏನ್ ಮಾಡ್ತು, ನಾನೇ ಬೇರೆ, ಅಲ್ಲಿರುವ ಕನ್ನಡಿ ಒಳಗಿನ ಪ್ರತಿಬಿಂಬದ ನಾಯಿಗಳೇ ಬೇರೆ ಅಂತೇಳಿ ಭೇದ ಭಾವ ತಾಳ್ತು. ಆ ಭೇದ ಭಾವ ತಾಳಿದ್ದಕ್ಕೆ ಏನಾಯ್ತು, ನಾಯಿ ಬೊಗಳಿ 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 ಸತ್ತಾಯ್ತು. ಅದಕ್ಕೆ ಇದು ಭೇದ ಭಾವ ತಾಳಿದ್ದು ಅಜ್ಞಾನ ಏನ್ ಮಾಡ್ತು, ಮರಣಕ್ಕೆ ಗುರಿ ಮಾಡ್ತು, ದುಃಖಕ್ಕೆ ಗುರಿ ಮಾಡ್ತು. ಏಕೋಭಾವ ಏನ್ ಮಾಡ್ತು, ಮೋಕ್ಷಕ್ಕೆ ಗುರಿ ಮಾಡ್ತು, ಆನಂದಕ್ಕೆ ಗುರಿ ಮಾಡ್ತು. ಏಕೋಭಾವದಿಂದ ಆನಂದ, ಭೇದ ಭಾವದಿಂದ ಭಯ, ಚಿಂತೆ, ದುಃಖ, ಮರಣ. ಏನು ಡೌಟ್ ಅದ ಈಗ ಹೇಳಿದ್ರಾಗ? ಸರಳದ ದೃಷ್ಟಾಂತ. ಏನಾದ್ರು ಸಂಶಯ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ಮುಂದೆ ಹೋಗ್ಬೇಕು. ಈಗೇನ್ ಮಾಡ್ಬೇಕು, ಬ್ಯಾರೆ ನಾಯಿಗಳು ನೋಡ್ಲಕ್ ಹೋಗ್ಬೇಡ್ರಿ, ಮನೆಯವ್ರಿಗೆ ನೋಡ್ರಿ. ಗಂಡ ಹೆಂಡತಿಗಾರೆ ನೋಡ್ಲಿ, ಹೆಂಡತಿ ಗಂಡಗಾರೆ ನೋಡ್ಲಿ, ಫಸ್ಟ್ ಮನೆಯವ್ರಿಗೆ ನೋಡೋ. ಏನತ್ ನೋಡ್ಬೇಕಲ್ಲಿ, ಆತ ನನ್ನ ಪ್ರತಿಬಿಂಬ, ಆಕೆ ನನ್ನ ಪ್ರತಿಬಿಂಬ, ನನ್ನದೇ ಪ್ರತಿಬಿಂಬ. ಮೊದಲು 2 ಜೀವರೇ ಒಂದಾಗಲಿ, ಆಮೇಲೆ ಮುಂದಿನ ಜಗತ್ತಿನ 84 ಲಕ್ಷ ಜೀವರಾಶಿ ಒಂದಾಗೋದ್ರ ಬಗ್ಗೆ ಆಮೇಲೆ ನೋಡಮ್. ಮೊದಲು ಕಟ್ಕೊಂಡು ಒಂದು ಮನೆಯಾಗ ಜೀವನ ಮಾಡ್ಲಕ್ ಬಂದೀವಲ್ಲ, ಅಲ್ಲೇರೆ ಒಂದಾಗ್ಲಿ ಅಂತ. ಏಕೋಭಾವ ಅಂದ್ರ ನಂದೇ ಪ್ರತಿಬಿಂಬ ಅಂತೇಳಿ ತಿಳ್ಕೊಂಡ್ರೆ, ಹುಟ್ಟಿದ ಮಕ್ಕಳು ಅವು ನನ್ನವೇ ಪ್ರತಿಬಿಂಬ. ಅಂಗಳದಾಗ ಬೆಳೆದ ಹೂವ, ಸಸಿ, ಗಿಡ, ಮರ ಅವು ನನ್ನವೇ ಪ್ರತಿಬಿಂಬ. ಮನಿ ಮುಂದ ಒಬ್ಬ ಭಿಕ್ಷುಕ ಬಂದನ, ಒಂದ್ ಎತ್ತು ಹಿಡ್ಕೊಂಡ್ ಬಂದನ. ಒಂದು ಬೆಕ್ಕು ಮ್ಯಾವ್ ಮ್ಯಾವ್ ಅಲ್ಲಕತ್ತದ ಬಂದು, ಅದು ನಂದೇ ಪ್ರತಿಬಿಂಬ. ನಾಯಿ ಕೊಯ್ ಕೊಯ್ ಅಂತದ, ಅದು ನಂದೇ ಪ್ರತಿಬಿಂಬ. ಎಲ್ಲದರೊಳಗೂ ತನ್ನ ಪ್ರತಿಬಿಂಬ ಕಾಣಂತ ಕೆಲಸ ಮಾಡ್ಬೇಕು. ಅದೇನು ಮೋಕ್ಷದ ಆನಂದಕ್ಕೆ ಕರ್ಕೊಂಡು ಹೋಗ್ತದೆ. ಅದೇ ಬೇರೆ ನಾನೇ ಬೇರೆ ಅಂದಾಗ ಬಂತ ನೋಡ ಪದ್ಧತಿ.
ಅದಕ್ಕೆ ಮನಸ್ಸು ದೊಡ್ಡದು ಮಾಡ್ಕೋತ ಹೋಗ್ಬೇಕು. ದೊಡ್ಡದು ಮಾಡಿ ಎಲ್ಲದ್ರೊಳಗ ತನ್ನ ಪ್ರತಿಬಿಂಬ ಅನ್ನಂತ ಏಕೋಭಾವ ತಾಳ್ಕೋತ ಹೋದಂಗ ಆನಂದ ಹೆಚ್ಚಾಗ್ತದ. ಭೇದ ಭಾವ ತಾಳ್ಕೋತ ಹೋದಂಗ ವ್ಯವಹಾರ ಹೆಚ್ಚಾಗ್ತದ, ದುಃಖ ಹೆಚ್ಚಾಗ್ತದ, ಟೆನ್ಷನ್ ಆಗ್ತದ. ಹಿಂಗಾಗಿ ಎಲ್ಲವೂ ನನ್ನ ಪ್ರತಿಬಿಂಬವೇ. ಗಿಡ ಮರ ಇರ್ಬೋದು, ಎಲ್ಲಾನು ನಾನು ಬಿಂಬ, ಅದು ಪ್ರತಿಬಿಂಬ. ಈ ರೀತಿ ಏಕೋಭಾವದಿಂದ ಜೀವ ಒಂದೇ ಅನೇಕವಾಗಿ ತೋರುತ್ತದೆ, ಪರಮಾತ್ಮ ಒಬ್ಬನೇ ಅನೇಕವಾಗಿ ತೋರುತ್ತಾನೆ ಅಂತ ಹಿಂಗ್ ತಿಳ್ಕೋಬೇಕು. ಮುಂದೆ ಪರಮಾತ್ಮ ಹೆಂಗದನ? ಅದ್ವಯ ಆನಂದ ಪೂರ್ಣ ಅದನೋ. ನಿಮ್ಮೊಳಗೆ ನಿಮ್ಮ ಜೊತೆಗೆ ಅದನೋ, ಆನಂದ ಸ್ವರೂಪ ಅದನ, ನಿಮ್ಮಿಂದ ಬೇರೆ ಇಲ್ಲವೇ ಇಲ್ಲ, ನಿಮ್ ಜೊತೆಗೆ ಅದನೋ, ಆನಂದನೇ ಅದ ನಿಮಗೆ. ಅದ್ವಯ ಆನಂದ, ನಿಮ್ಮಿಂದ ಭಿನ್ನವಾದ ಯಾವುದೋ ವಸ್ತುವಿನಲ್ಲಿ ಆನಂದ ಅಲ್ಲ. ಎಲ್ಲಿ ನೀವು ನಾನು ಅಂತೀರಿ ಅದರ ಜೊತೆಗೆ ಅದ್ವಯವಾಗಿ ಆನಂದ ಸ್ವರೂಪ ಅದನೋ ಪರಮಾತ್ಮ. ನಾನು ಅಂದ್ರಿ ಅಂತಂದ್ರ ಆ ನಾನುವಿನ ಜೊತೆಗೆ ಆ ಪರಮಾತ್ಮ ಅದನ. ಆ ಪರಮಾತ್ಮ ಇದ್ರೆ ನಾನು ಅನ್ಲಕ್ ಬರ್ತದ, ಇಲ್ಲಂದ್ರೆ ಹೆಂಗಂತೀರಿ? ಅವನೇ ಇದ್ದಿದ್ದಿಲ್ಲ ಅಂದ್ರೆ ಏನಂತೀರಿ ನೀವು? ನಾನು ಅನ್ಲಕ್ ಬರ್ತದ? ಅದು ಎಲ್ಲಿ ನಾನು ಅಂತೀರಿ ಅದಕ್ಕೆ ಆಸರೆಯಾಗಿ ಅಲ್ಲಿಂದ ಪರಮಾತ್ಮನೇ ಇರ್ತಾನ. ಅವ ಹೆಂಗದನ? ಆನಂದ ಸ್ವರೂಪ ಅದನ, ಅದ್ವಯ ಆನಂದ ಸ್ವರೂಪ, ಪರಿಪೂರ್ಣ ಆನಂದ. ಪೂರ್ವಂ ಸ್ವಯಾಮಯಾಯ, ಒಬ್ಬನೇ ಒಬ್ಬನಾಗಿದ್ದ ಈ ಪರಮಾತ್ಮನು ಪೂರ್ವಂ ಅಂದ್ರೆ ಮೊದಲು, ಒಬ್ಬನೇ ಒಬ್ಬವಿದ್ದ ಮೊದಲು. ಸ್ವಮಾಯಯಾಯ ಅಂದ್ರೇನು? ಈ ಸೃಷ್ಟಿ ಆಗೋದಕ್ಕಿಂತ ಮೊದಲು, ಈ ಬ್ರಹ್ಮಾಂಡ ಸೃಷ್ಟಿ ಆಗೋದಕ್ಕಿಂತ ಮೊದಲು, ಬ್ರಹ್ಮಾಂಡ ಸೃಷ್ಟಿ ಆಗೋದಕ್ಕಿಂತ ಮೊದಲು ಅವನೇ ಇದ್ದ. ಸೃಷ್ಟಿ ಆದಾಗನು ಅವನೇ ಅದನ, ಮತ್ತೆ ಮುಂದೆ ಲಯ ಆದ್ಮೇಲೂ ಅವನೇ ಇರ್ತಾನ. ಈಗ ಸಮುದ್ರದಾಗ ತೆರೆಗಳಿದ್ದಂಗ್ರಿ ಈ ಸೃಷ್ಟಿ, ಬ್ರಹ್ಮಾಂಡ ಪಿಂಡಾಂಡಗಳು. ತೆರೆಗಳು ಉತ್ಪತ್ತಿ ಆಗೋದಕ್ಕಿಂತ ಮೊದಲಲ್ಲಿ ಸಮುದ್ರ ಆದ ಇಲ್ಲ, ಮತ್ತೆ ತೆರೆಗಳು ಉತ್ಪತ್ತಿ ಆದ್ಮೇಲೆ ಅದು ತೇಲ್ಲಕತ್ತಾವಲ್ಲ. ಎದ್ರ ಮೇಲೆ ತೇಲ್ಲಕತ್ತಾವ? ಸಮುದ್ರ ಮೇಲೆ ತೇಲ್ಲಕತ್ತಾವ. ಮತ್ತ ಆ ತೆರೆಗಳು ಹೋಗಿ ಲಯ ಆಗ್ತಾವಲ್ಲ, ಎಲ್ಲಿ? ಸಮುದ್ರದಾಗೆ ಲಯ ಆಗ್ತಾವ. ಸೃಷ್ಟಿ ಸ್ಥಿತಿ ಲಯ ತೆರೆಗಳದ್ದು ಎಲ್ಲಿ ನಡಿಲಕತ್ತದ? ಸಮುದ್ರ ಮೇಲೆ ನಡಿಲಕತ್ತದ ಇಲ್ಲ? ಹಂಗ ಇಲ್ಲಿ ಪರಮಾತ್ಮ ಅಂತ ಒಬ್ಬನೇ ಅದನ. ಪೂರ್ವಂ ಸ್ವಮಾಯಾಯ ಅಂತಂದ್ರ ಈ ಸೃಷ್ಟಿ ಆಗೋದಕ್ಕಿಂತ ಮೊದಲು ಅವನು ಒಬ್ಬನೇ ಇದ್ದ. ಸ್ವಮಾಯಾಯ ಸ್ವಯಮೇವ ಜಗದ್ಭೂತ್ವ ಅಂದ್ರೆ ತನ್ನ ಮಾಯಾಶಕ್ತಿಯಿಂದ ಅನಿರ್ವಚನೀಯವಾದ, ತನ್ನ ಮಾಯಾಶಕ್ತಿಯಿಂದ ಅನಿರ್ವಚನೀಯವಾದ ಈ ಜಗತ್ತಿನ ಧಾರಣೆ ಮಾಡಿದವ. ಜಗದ್ಭೂತ್ವ, ಸ್ವಯಮೇವ ಜಗದ್ಭೂತ್ವ, ಈ ಜಗತ್ತಿನ ರೂಪವನ್ನು ಧಾರಣೆ ಮಾಡ್ದ. ಅದಕ್ಕೇನಂತಾರ? ಬ್ರಹ್ಮಾಂಡ ಬ್ರಹ್ಮನ ದೇಹ ಅಂತಾರ. ಬ್ರಹ್ಮಾಂಡ ಬ್ರಹ್ಮನ ದೇಹ, ಪಿಂಡಾಂಡ ಜೀವನ ದೇಹ. ಹಂಗ ಅವನೇನ್ ಜೀವ ಏನ್ ಮಾಡ್ಯಾನ? ಪಿಂಡಾಂಡ ಎನ್ನುವ ದೇಹವನ್ನ ಧರಿಸನ. ಬ್ರಹ್ಮ ಏನ್ ಮಾಡ್ಯಾನ? ಈಶ್ವರ ಬ್ರಹ್ಮಾಂಡ ಎನ್ನುವ ದೇಹವನ್ನ ದರ್ಶನ ದೇಹ ಧರಿಸಿ ಅದರ ರೂಪ ತಾಳ್ದ ಮಾಡಿ. ಇಷ್ಟೇ ಅಲ್ಲ, ಪ್ರಾವಿಶತ್ ಜೀವ ರೂಪತಃ ಜಗತ್ತನ್ನು ನಿರ್ಮಾಣ ಮಾಡಿ ಏನ್ ಮಾಡ್ದ? ಅಲ್ಲಿ ಅನೇಕ ಶರೀರಾದಿಗಳನ್ನು ನಿರ್ಮಾಣ ಮಾಡಿ ಜೀವ ರೂಪದಿಂದ ಅದರೊಳಗೆ ಪ್ರವೇಶ ಮಾಡ್ದ. ಈಗ ಕಾರ್ ತಂದು ಮನೆ ಮುಂದಿಟ್ಟಿರಿ,
ಕಾರ್ ತಂದು ಮನೆ ಮುಂದಿಟ್ಟ ಮೇಲೆ ಆ ಕಾರಿನೊಳಗ ನೀವು ಹೋಗಿ ಕೂತು ಚಾಲು ಮಾಡೋ ತನಕ ಅದು ಕಾರ್ ಏನ್ ಚಾಲು ಆಗ್ತದ, ತಾನೇ ಮುಂದೋಗ್ತದ ಅದು. ಹಂಗಿದು ಬ್ರಹ್ಮಾಂಡ ಪಿಂಡಾಂಡಗಳನ್ನ ಸೃಷ್ಟಿ ಮಾಡಿ ಮತ್ತದನ್ನು ಚಾಲನೆ ಕೊಡಬೇಕಾದ್ರೆ ಅದ್ರೊಳಗೆ ತಾನೇ ಹೊಕ್ಕೊಂಡು ಚಾಲನೆ ಚಾಲು ಮಾಡ್ದ, ಕಾರಿನ ಡ್ರೈವರ್ ಗತ್ಲೆ. ಅದಕ್ಕೆ ನಿರ್ವಾಣ ಎಲ್ಲ ಶರೀರಾದಿಗಳನ್ನ ನಿರ್ಮಾಣ ಮಾಡಿ ಅದ್ರೊಳಗೆ ಹೊಕ್ಕೊಂಡನಲ್ಲ, ಅದಕ್ಕೇನಂತಾರೆ ಜೀವ ರೂಪದಿಂದ ಪ್ರವೇಶ ಮಾಡ್ದ. ಶ್ರುತಿ ಕೂಡ ಏನ್ ಹೇಳ್ತದ ವೇದ, ತತ್ ಸೃಷ್ಟ ತದೇವಾನು ಪ್ರಾವಿಶತ್, ಅಂದ್ರೆ ಸೃಷ್ಟಿಯನ್ನು ಉಂಟು ಮಾಡಿ ಅದರೊಳಗೆ ಪ್ರವೇಶ ಮಾಡಿದನು. ಸೃಷ್ಟಿ ಉಂಟು ಮಾಡಿ ಅದರೊಳಗೆ ಪ್ರವೇಶ ಮಾಡ್ದ. ಮತ್ತೆ ಈ ಮನುಷ್ಯನ ಶರೀರದ ಎಲ್ಲಿಂದ ಪ್ರವೇಶ ಮಾಡ್ಯಾನವ? ಶರೀರ ತಯಾರಾದ್ಮೇಲೆ ಎಲ್ಲಿಂದ ಪ್ರವೇಶ ಆಗ್ಯಾನವ? ಗೊತ್ತದ ಇಲ್ಲ? ಅಂಕಳದಂಗೆ ಅಳ್ಳನೆತ್ತಿಯಿಂದ ತಲೆ ಮ್ಯಾಲಿಂದ ಮ್ಯಾಲಿಂದ ಪ್ರವೇಶ ಮಾಡ್ಯಾನ. ಮ್ಯಾಲಿಂದ ಪ್ರವೇಶ ಮಾಡ್ಯಾನ. ಅವನು ಭಾರಿ ಸರ್ಕಸ್ ಮಾಡ್ಯಾನ, ಏನೇನೋ ಮಾಡಕ್. ತತ್ ಸೃಷ್ಟ ತದೇವಾನು ಪ್ರಾವಿಶತ್, ಸೃಷ್ಟಿಯನ್ನು ಉಂಟು ಮಾಡಿ ಅದರೊಳಗೆ ಪ್ರವೇಶ ಮಾಡಿದನು ಎಂದು ಹೇಳುತ್ತದೆ. ಜೀವರಾದರು ಎಂದು ಅರ್ಥ. ಆ ರೀತಿ ಒಂದು ದೇಹ ಸೃಷ್ಟಿ ಮಾಡಿ ಆ ಸೃಷ್ಟಿಕರ್ತನೇ ಆ ದೇಹದೊಳಗೆ ಪ್ರವೇಶ ಮಾಡಿದಾಗ ಅವನಿಗೆ ಜೀವ ಅಂತಂದ್ರು. ಆ ಇಡೀ ದೇಹ ಮತ್ತು ಎಲ್ಲ ಸೃಷ್ಟಿ ಮಾಡಿದಂತ ಪರಮಾತ್ಮದ ಸತ್ಯನ ಜೀವರು ಅಂತಂದ್ರು. ಹಾಗಾದರೆ ಈ ಜೀವರು ಸ್ವತಂತ್ರರಲ್ಲ. ಸತ್ಯವಾದ ಯಾವುದೋ ಒಂದಾನೊಂದು ವಸ್ತುವಿನ ಪ್ರತಿಬಿಂಬಗಳು. ಈ ಜೀವರುಗಳು ಸ್ವತಂತ್ರರಲ್ಲ, ಇವರೆಲ್ಲ ಪ್ರತಿಬಿಂಬಗಳು. ಯಾವುದೋ ಒಂದು ವಸ್ತು ಅದ ಪರಮಾತ್ಮ ಅಂತ, ಅದು ಸ್ವತಂತ್ರ ಅದ. ಸ್ವತಂತ್ರ ವಸ್ತುವಿನ ಪ್ರತಿಬಿಂಬಗಳು ಇವೇನದವ, ಸ್ವತಂತ್ರ ಇಲ್ಲಿವು, ಇವು ಪರತಂತ್ರನೇ ಅದವು. ಜೀವರುಗಳದೇನು ಸ್ವತಂತ್ರ ಇಲ್ಲ. ಇದು ಶಾಸ್ತ್ರ ಹೇಳುವ ಮಾತು. ಆದರೆ ನಾವು ಎಲ್ಲ ಜೀವರುಗಳು ಏನ್ ಮಾಡಿವಿ, ಸ್ವತಂತ್ರರಾಗಿಯೇ ಸತ್ಯ ಸ್ವರೂಪರಾಗಿಯೇ ಇದ್ದೇವೆ ಎಂದು ತಿಳಿಯುತ್ತೇವೆ. ನಾವು ಭಾರಿ ಸ್ವತಂತ್ರ ಇದ್ದೇವೆ ಅಂತ ತಿಳಿತೇವೆ. ಅದನ್ನೇ ಪ್ರಮಾಣವಾಗಿ ಹಿಡಿದುಕೊಂಡು ಮತ್ತೆ ಬೇರೆ ವಿಚಾರಗಳನ್ನು ಏನಾದರೂ ಮಾಡುತ್ತಿರಬಹುದು, ಎಷ್ಟಾದರೂ ಮಾಡುತ್ತಿರಬಹುದು. ಆದರೆ ಒಂದೇ ಒಂದು ವಸ್ತು ಜಗದ್ರೂಪವಾಗಿ ಜೀವರೂಪವಾಗಿ ತೋರುತ್ತಿದೆ. ಅದಕ್ಕೆ ಫಸ್ಟ್ ಏನ್ ತಿಳ್ಕೋಬೇಕಿಲ್ಲಿ, ನಾವು ಜೀವ ಅಂತ ಅಂದೆವು ಅಂತಂದ್ರೆ, ನಮ್ಮನ್ನು ನಾವು ಜೀವ ಅಂತ ತಿಳ್ಕೊಂಡೆವು ಅಂದ್ರೆ ಜೀವ ಯಾವಾಗತ್ತೀವಿ ನಾವು? ದೇಹ ಅಭಿಮಾನಿಯಾದಾಗ. ಈ ದೇಹವೇ ನಾನು, ದೇಹ ನನ್ನದು ಅಂತೇಳಿ ಬ್ರಹ್ಮಾಂಡ ಪಿಂಡಾಂಡಗಳ ಸಂಬಂಧ ಸಂಪತ್ತುಗಳ ಅಭಿಮಾನಿಯಾದಾಗ ಜೀವರುಗಳು ಆತೀವಿ ನಾವು. ಆ ಜೀವ ಬೇರೆ ಯಾರು ಅಲ್ಲ, ಬ್ರಹ್ಮನೇ ತನ್ನ ಸ್ವರೂಪದ ವಿಸ್ಮೃತಿಯಾಗಿದ್ದಕ್ಕೆ ಜೀವ ಆಗ್ಯಾನ. ಆ ಜೀವನಿಗೆ ಸದ್ಗುರುವಿನ ಕೃಪೆಯಿಂದ ಆತ ಮಾಡಿದ ಪಾಪ ಪುಣ್ಯಗಳ ಫಲವಾಗಿ ಒಂದು ದಿನ ಅವನಿಗೆ ಒಬ್ಬ ಚಲೋ ಗುರು ಸಿಗ್ತಾನ. ಗುರು ಸಿಕ್ಕಾಗ ಆ ಸದ್ಗುರುವಿನ ಕೃಪೆಯಿಂದ ನೀನು ಜೀವ ಅಲ್ಲಪ್ಪ, ನೀನು ದೇವ, ನೀ ಬ್ರಹ್ಮಾದಿ ಅಂಥೇಳಿ ಗುರು ಏನ್ ಮಾಡ್ತಾನ, ಅವನಿಗೆ ಅರಿವು ಮಾಡಿಕೊಡ್ತಾನೆ.
ಅರಿವು ಮಾಡಿ ಕೊಟ್ಟ ಹೊತ್ನಾಗ ಅವ ಏನೇನಾಗ್ತಾನ, ಜೀವನೇ ಬ್ರಹ್ಮನಾಗ್ತಾನ. ಜೀವೋ ಬ್ರಹ್ಮ ಇವ ನಾಪರಹ. ಬ್ರಹ್ಮ ಆದ್ರಿ ಅಂತಂದ್ರೆ ನೀವು ಸ್ವತಂತ್ರರಾಗ್ತೀರಿ. ನಿಮ್ಮ ಬ್ರಹ್ಮ ಸ್ವರೂಪವನ್ನು ಮರೆತು ನೀವು ಜೀವ ಆದ್ರಿ ಅಂತಂದ್ರೆ ಏನಾಗ್ತೀರಿ, ಪರತಂತ್ರರಾಗ್ತೀರಿ. ಸ್ವತಂತ್ರ ಇಲ್ಲ, ಜೀವರುಗಳಿಗೆ ಸ್ವಾತಂತ್ರ್ಯ ಇಲ್ಲ. ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀನಿರಿಸಿದಂತೆ ಇರ್ಪೆನಯ್ಯ, ಕೂಡಲ ಸಂಗಮ ದೇವ ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ. ಇದು ಯಾರು ಹೇಳ ಮಾತು? ಜೀವ ಹೇಳ ಮಾತು. ಜೀವನ ಆದೇವಂತಂದ್ರೆ ಹಿಂಗಿರ್ತು. ದೇವ ಆದ್ರೆ ಅಂತಂದ್ರೆ ಈ ಸಮಸ್ಯೆ ಇರಲ್ಲ, ಸ್ವತಂತ್ರವಾಗಿರ್ತೀರಿ. ಅದಕ್ಕೆ ಇನ್ನು ಈ ಜೀವನೆಂಬುವನ ವಿಷಯದಲ್ಲಿ ಒಂದಕ್ಕೊಂದು ಮತಭೇದ ಇವೆ. ಇಲ್ಲಿ ತನಕ ಜೀವ ಅಂತ ಏನು ಅಂತ ಯಾರಿಗೂ ತಿಳಿದಿಲ್ಲ. ಎಲ್ಲರೂ ಜೀವದ ಬಗ್ಗೆ ಮಾತಾಡ್ತಾರ, ಎಲ್ಲರೂ ಅದ್ರ ಬಗ್ಗೆ ಮೆಡಿಕಲ್ ಸೈನ್ಸ್ ಓದ್ತಾರ, ಎಲ್ಲರೂ ಅದ್ರ ಬಗ್ಗೆ ಏನೇನೋ ಸಂಶೋಧನೆಗಳು ಮಾಡ್ತಾರ, ಎಲ್ಲ ಮಾಡ್ತಾರ. ಆದ್ರೆ ಜೀವ ಅಂದ್ರೆ ಏನು ಅಂತ ಯಾವನಿಗೆ ಗೊತ್ತಾಗಿಲ್ಲ. ಈಗ LPG ಸಿಲಿಂಡರ್ ಗ್ಯಾಸ್ ಅಂದ್ರೆ ಏನು ಅಂತ ಹೇಳಕ್ಕೆ ಗೊತ್ತಾಗೋದಿಲ್ಲ. ಅದು ಒಂದು ಸಿಲಿಂಡರ್ಲಿಂತ ಇನ್ನೊಂದು ಸಿಲಿಂಡರಿಗೆ ಟ್ರಾನ್ಸ್ಫರ್ ಮಾಡ್ತಾರ, ಒಂದ್ ಊರ್ಲಿಂತ ಇನ್ನೊಂದು ಊರಿಗೆ ಲಾರಿಯಾಗಿ ತರ್ತಾರ, ಪೈಪ್ಲಿಂತ ಹರಿಸ್ತಾರ. ಅದು ಏನಂತ ಗೊತ್ತಾಗಿದ್ದಕ್ಕೆ ಅದಕ್ಕೆ ಏನೆಲ್ಲ ಮಾಡ್ಯಾರ. ಆದ್ರೆ ಜೀವ ಅಂದ್ರೆ ಏನು ಅಂತ ಇಲ್ಲಿ ತನಕ ಯಾರಿಗೂ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ನಾವು ಇನ್ನೊಬ್ರು ಏನೇನು ಚರ್ಚೆ ಮಾಡ್ಯಾರ ಅಷ್ಟೇ ತಿಳ್ಕೋಬಹುದೇ ಹೊರತು ಅದು ನಮ್ಮ ಅನುಭವಕ್ಕೆ, ಯಾರ ಅನುಭವಕ್ಕೆ ಇನ್ನ ಜೀವ ಅಂದ್ರೆ ಏನಂತ ಗೊತ್ತಾಗಿಲ್ಲ. ಅದಕ್ಕೆ ಇನ್ನು ಈ ಜೀವ ಎಂಬ ವಿಷಯದಲ್ಲಿ ಒಂದಕ್ಕೊಂದು ಮತಭೇದಗಳದವು. ಒಬ್ಬೊಬ್ರು ಒಂದೊಂದು ರೀತಿ ಮತಾಚಾರ್ಯರು ಪ್ರತಿಪಾದನೆ ಮಾಡ್ಯಾರ. ಹಂಗ್ಯಾಕ ಒಬ್ಬೊಬ್ರಿಗೆ ಒಂದೊಂದು ರೀತಿ ಯಾಕೆ ಕಂಡದ ಜೀವ? ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರೆ ಅದು ಹಿಂಗೆ ಅಂತೇಳಿ ಅದ್ರ ಬಗ್ಗೆ ಏನು ಹೇಳಕ್ ಬರಂಗಿಲ್ಲ. ಬ್ರಹ್ಮನ ಬಗ್ಗೆ ಹೇಳ್ಬೋದು, ಮಾಯೆಯ ಬಗ್ಗೆ ಹೇಳಂಗಿಲ್ಲ. ಈಗ ಬ್ರಹ್ಮ ತನ್ನ ಸ್ವರೂಪ ಮರ್ತದಕ್ಕೆ ಏನಾಗ್ಯಾನ, ಮಾಯಾಧೀನ ಆಗ್ಯಾನ. ಮಾಯಾಧೀನ ಆಗಿದ್ದಕ್ಕೆ ಅವ ಏನಾಗ್ಯಾನ, ಜೀವ ಆಗಿ ಕೂತಾನ. ಅದಕ್ಕೆ ದೃಷ್ಟಾಂತ ಹೇಳ್ತಾರ ನೋಡ್ರಿ. ಜೀವ ಬ್ರಹ್ಮ ಹೆಂಗಪ್ಪ, ಬ್ರಹ್ಮ ಸ್ವತಂತ್ರ, ಜೀವ ಪರತಂತ್ರ ಹೆಂಗಂತಂದ್ರ, ಇಬ್ರು ತಂದಿ ಮಗ ಹೋಗ್ತಿರ್ತಾರ. ಮಗ ತಂದಿ ಹೋಗೋ ಟೈಮ್ನೊಳಗ ಒಬ್ಬ ವ್ಯಕ್ತಿ ಮಧ್ಯದಲ್ಲಿರ್ತಾನ, ಸುತ್ತಲೂ ಸೈನಿಕರಿರ್ತಾರ. ಅವಾಗ ಅಪ್ಪಗೆ ಕೇಳ್ತಾನ, ಅದೇನಪ್ಪ ನಡ್ಬರ್ಕ ಆ ವ್ಯಕ್ತಿ ಅದನ್ನ ಸುತ್ತಮುತ್ತ ಆಯುಧಧಾರಿ ಸೈನಿಕರದಾರ, ಇವ್ರು ಯಾರು ಅಂತ ಕೇಳ್ತಾನ. ಅವರಿಗೆ ಮಹಾರಾಜ ಅಂತಾರಪ್ಪ, ಮಹಾರಾಜ. ಆಯ್ತು, ನಡ್ಬರ್ಕ ಒಬ್ಬ ವ್ಯಕ್ತಿ ಸುತ್ತ ಸೈನಿಕರು ಇರ್ತಾರ ಅಂತಂದ್ರ ಮಹಾರಾಜ ಅಂತ ತಿಳ್ಕೊಂಡ. ಮುಂದೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೇನಾಯ್ತು, ಅಂತದೇ ಇನ್ನೂ ಒಂದು ದೃಶ್ಯ. ಮಧ್ಯದಲ್ಲಿ ಒಬ್ಬ ವ್ಯಕ್ತಿ, ಸುತ್ತಮುತ್ತ ಸೈನಿಕರಿದ್ರು. ಅವಾಗ ಮಗ ಏನಂತು, ಅಪ್ಪ ಅಪ್ಪ ಮಹಾರಾಜರು ಬರ್ಲಕತ್ತಾರ ನೋಡು, ಮಹಾರಾಜರು ಬರ್ಲಕತ್ತಾರ ನೋಡು. ಅವಾಗ ಅಪ್ಪ ನೋಡಿದ್ರಲ್ಲಿ ಏನಿತ್ತು, ಮಹಾರಾಜ ಅಲ್ಲದು, ದೃಶ್ಯ ಒಂದೇ. ಆದ್ರ ಅವ ಮಧ್ಯದಲ್ಲಿರುವ ಕೈದಿ ಇದ್ದ. ಕೈದಿ ಸುತ್ತನೂ ಸೈನಿಕರದರ, ಮಹಾರಾಜನ ಸುತ್ತನೂ ಸೈನಿಕರದ. ಈಗ ಹುಡುಗ ಕನ್ಫ್ಯೂಸ್. ಏನಪ್ಪ, ಮೊನ್ನೆ ನೋಡಿದ್ರ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಸುತ್ತ ಸೈನಿಕರಿದ್ರು, ಮಹಾರಾಜ ಅಂದ್ರಿ, ಈಗ ನೋಡಿದ್ರ ಕೈದಿ ಅಂತೀರಿ, ಏನಿದು? ಅದಕ್ಕೆ ಅವ್ರ ಅಪ್ಪ ಹೇಳ್ದ, ಮಹಾರಾಜ ಇದ್ದಲ್ಲಿ
ಏನಾಗ್ತದಂದ್ರೆ ರಾಜನ ಆಜ್ಞೆಯನ್ನ ಸೈನಿಕರು ಪಾಲಿಸುತ್ತಿರುತ್ತಾರೆ. ಹೌದಾ? ಮಹಾರಾಜ ಇದ್ದಲ್ಲಿ ರಾಜನ ಆಜ್ಞೆಯನ್ನ ಸೈನಿಕರು ಪಾಲಿಸ್ತಿರ್ತಾರ. ಮತ್ತ ಕೈದಿ ಇದ್ದಲ್ಲಿ ಏನಾಗ್ತಿರ್ತದೆ? ಸೈನಿಕರನ್ನ ಆ ಕೈದಿ ಪಾಲಿಸುತ್ತಿರ್ತಾನೆ. ಸೈನಿಕರು ಹೇಳ್ದಂಗೆ ಕೈದಿ ಪಾಲಿಸ್ತಿರ್ತಾನೆ. ಹಂಗ ನಾವು ನಮ್ಮ ಬ್ರಹ್ಮ ಸ್ವರೂಪವನ್ನು ಮರೆತು ನಾವು ಜೀವ ಅನ್ಕೊಂಡೆವು ಅಂತಂದ್ರೆ ಏನಾಗ್ತದೆ? ಇಂದ್ರಿಯಗಳು, ಮನಸ್ಸುಗಳು ಏನದವಲ್ಲ, ಬುದ್ಧಿ, ಚಿತ್ತ, ಅವು ಹೇಳ್ದಂಗ ನಾವು ಕೇಳ್ತೀವಿ. ಕರ್ಕೊಂಡು ಹೋಗ್ತಾವಿಲ್ಲ ಎಲ್ಲಿಗೆರೆ, ಏನಾರ ತಿನ್ಲಕ್ಕ, ಏನಾರ ಮಾಡ್ಲಕ್ಕ, ಏನಾರ ನೋಡ್ಲಕ್ಕ ಇಂದ್ರಿಯಗಳು ಕರ್ಕೊಂಡು ಹೋಗ್ತಾವ ಇಲ್ಲ. ಜೀವ ಆದೆವು ಅಂತಂದ್ರೆ ಅವ್ರ ಬೆನ್ನು ನಾವು ಹತ್ತೀವಿ, ಅವು ಹೇಳ್ದಂಗೆ ನಾವು ಕೇಳ್ತೀವಿ. ಮತ್ತೆ ನಾವು ಬ್ರಹ್ಮ ಸ್ವರೂಪ ಆದೆವು, ನಾವು ದೈವ ಸ್ವರೂಪ ಆದೆವು ಅಂತಂದ್ರೆ ಅವಾಗ ಹೆಂಗಿರ್ತದೆ? ನೀವು ಇಂದ್ರಿಯಗಳು, ನಿಮ್ಮ ಮಾತು ಇಂದ್ರಿಯಗಳಿಗೆ ಕೇಳ್ತ. ಅದಕ್ಕೆ ಜಿತೇಂದ್ರ ಅಂತಾರ. ಇಂದ್ರಿಯಗಳನ್ನು ಗೆದ್ದವ ಪರಮಾತ್ಮ ಜಿತೇಂದ್ರ. ಇನ್ನು ಈ ಜೀವನೆಂಬುವವನ ವಿಷಯದಲ್ಲಿ ಒಂದಕ್ಕೊಂದು ಮತಭೇದವಿದೆ. ಜೀವ ಎನ್ನುವ ವಿಷಯದಲ್ಲಿ ಒಂದಕ್ಕೊಂದು ಮತಭೇದ ಇವೆ. ಅದು ಇರುವುದೇ. ಯಾಕಂದ್ರೆ ಒಂದೇ ಜೀವ ಅಂತಂದ ಮೇಲೆ ಮತನು ಒಂದೇ ಇರ್ಬೇಕಂತಿಲ್ಲ. ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ರೀತಿ ಕಾಣ್ತದ. ಜೀವ ಸತ್ಯ ಅದ ಅನ್ನೋದು ಮಿಥ್ಯ ಅದ. ಬ್ರಹ್ಮ ಸತ್ಯ. ಬ್ರಹ್ಮ ತನ್ನ ಸ್ವರೂಪ ಮರ್ತದ್ದಕ್ಕ ಅದು ಜೀವ ಆಗ್ಯದ ಅಷ್ಟೇ. ತನ್ನ ಸ್ವರೂಪದ ಅರಿವು ತನಗಾಯ್ತಂತಂದ್ರೆ ಜೀವ ಭಾವ ಹೋಗಿ ಬ್ರಹ್ಮ ಭಾವ ಬರ್ತದೆ. ಅದಕ್ಕೆ ಮತಭೇದಗಳು ಇದ್ದೇ ಇರ್ತಾವ. ಅವುಗಳನ್ನ ನಾವು ಆಕ್ಷೇಪಿಸಬಾರದು. ಅವ್ರ ಹಂಗಂತಾರ, ಇವ್ರು ಹಿಂಗಂತಾರ ಅಂತ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಅದು ಏಕೆ ಎಂದರೆ ಈ ಮಾಯೆಯ ಸ್ವಭಾವವೇ ಅಂತವುದು. ಮಾಯೆಯ ಸ್ವಭಾವನೇ ಅಂತದ. ಎಂತ ಸ್ವಭಾವ ಮಾಯದ್ದು? ತಾನಿದ್ದಂಗ ಅದು ತೋರುವುದೇ ಇಲ್ಲ. ಮಾಯೆಯ ಸ್ವಭಾವವೇ ಅಂತಹದ್ದು. ಸತ್ಯವಾದ ಸಂಗತಿಯನ್ನ ಏನ್ ಮಾಡ್ತದದು? ತಿಳಿಲಾರ್ದಂಗ ಮಾಡ್ತದ. ಸುಳ್ಳಾದ ಸಂಗತಿಯನ್ನ ಎದುರಿಗಿಟ್ಟು ಕುಣಿದಾಡಿಸ್ತದ, ಹೊಯ್ದಾಡಿಸ್ತದ. ಸುಳ್ಳನ್ನು ತಂದಿಟ್ಟು ಸುಳ್ಳಿನ ಸಂಗತಿಯಿಂದ ಕುಣಿದಾಡೋದು, ಹೊಯ್ದಾಡಿಸ್ತದ. ಸತ್ಯ ಮುಚ್ಚಿಟ್ಟು ಬಿಡಿರ್ತದೆ. ಆ ಮಾಯೆ ಎರಡನೆಯದೇನು ಅಲ್ಲ, ಇದ್ದ ಸ್ಥಿತಿಯನ್ನು ಮುಚ್ಚುವುದು, ಇಲ್ಲದನ್ನು ತೋರಿಸುವುದು. ಇದು ಆ ಮಾಯೆಯ ಸ್ವಭಾವವೇ ಆಗಿದೆ. ಆದ್ದರಿಂದ ಈ ಭೇದ ಬುದ್ಧಿ ಎಂದು ಏನಿದೆ, ಈ ವಿಪರೀತ ಬುದ್ಧಿ ಎಂದು ಏನು ಇದೆ, ಅದು ಜೀವ ಮಾತ್ರರಿಗೆ ಸ್ವಾಭಾವಿಕ. ಜೀವರುಗಳಿಗೆ ಮಾತ್ರ ಈ ಸಮಸ್ಯೆ ಅದ. ಇಂಥ ಬುದ್ಧಿ, ಇಂಥ ಮಾಯೆ, ಇವೆಲ್ಲ ಕಿರಿಕಿರಿಗಳು 84 ಲಕ್ಷ ಜೀವರಾಶಿಗಳೊಳಗೆ ಯಾವ ಕರೆ ಮಾಯೆ ಕಾಟ ಅದನ್ರಿ? ಈ ಮನುಷ್ಯರಿಗೆ ಮಾತ್ರ ಸಮಸ್ಯೆ ಅದ ಇದು. ಇದನ್ನೇ ಶಂಕರಾಚಾರ್ಯರು ಸ್ಪಷ್ಟ ಮಾತಿನಿಂದ ಏನ್ ಹೇಳ್ಯಾರ? ಸತ್ಯಾನೃತೆ ಮಿಥುನೀಕೃತ್ಯಂ. ಸತ್ಯಾನೃತೆ ಮಿಥುನೀಕೃತ್ಯಂ ಅಂತಂದ್ರ ಸತ್ಯ ತ್ರಿಕಾಲದಲ್ಲಿಯೂ ಅಬಾಧಿತವಾಗಿ ಇರತಕ್ಕಂಥದ್ದು. ನಿರ್ವಿಕಾರವಾಗಿರುವಂತಹ ವಸ್ತುವೇ ಸತ್ಯ. ಅದು
ಮತ್ತು ಈ ಸುಳ್ಳು ಅದರ ವಿರುದ್ಧದ್ದು. ಅಂತ ವಿರುದ್ಧ ಹೆಂಗ್ ತಿಳ್ಕೊತೀರಿ? ಸತ್ಯ ತ್ರಿಕಾಲದಲ್ಲಿ ಅಬಾಧಿತವಾಗ್ಯದಂತಂದ್ರೆ ಸುಳ್ಳು. ಸತ್ಯ 3 ಕಾಲದಲ್ಲಿ ಅಬಾಧಿತ, ಅದು ಎಲ್ಲ ಕಾಲದಲ್ಲಿ ಇರುವಂತದ್ದು. ಸುಳ್ಳು 3 ಕಾಲದಲ್ಲಿ ಬಾಧಿತ, ಇಲ್ಲದ್ದು, ಎಂದೂ ಇಲ್ಲದ್ದು, ಎಂದೆಂದೂ ಇಲ್ಲದ್ದು. ಹಾವು ಕಾಣ್ಲಿಕ್ಕತ್ತದ ಹಗ್ಗದಾಗ ಅಂತಂದ್ರ ಎಂದಾದರೂ ಹಾವು ಹಗ್ಗದಾಗ ಇತ್ತೇನು? ಹಗ್ಗ ಹೋಗಿ ಎಂದರೆ ಹಾವಾಗ್ಲಿಕ್ಕೆ ಸಾಧ್ಯ ಅದ ಏನು? ನಿಮ್ಗೆ ಹಾವಾಗಿ ತೋರೋದಕ್ಕಿಂತ ಮೊದಲನೂ ಅದು ಹಗ್ಗನೇ ಇತ್ತು, ಹಾವಾಗಿ ತೋರುವಾಗನು ಹಗ್ಗನೇ ಅದ, ಮತ್ತ ಬೆಳಕು ಮಾಡಿ ಹಾವು ಹೋದ್ಮೇಲೂ ಅಲ್ಲಿ ಹಗ್ಗವೇ ಅದ. ಹಗ್ಗ ಬಿಟ್ಟು ಎಂದೆಂದೂ ಹಾವು ಇಲ್ಲೇ ಇಲ್ಲ. ಅದಕ್ಕೇನಂತಾರ? ಮಿಥ್ಯ ವಸ್ತುವಿಗೆ ಬಂಜೆಯ ಮಗ ಅಂತಾರ. ಬಂಜೆಯ ಮಗ, ಬಂಜೆಯ ಮಗ ಎಂದಾದ್ರೂ ಖರೆ ಇರ್ಲಕ್ ಸಾಧ್ಯ ಅದ ಏನದು? ಬಂಜೆ ಮಗ ಬಂದಿದ್ದ, ನಮ್ಮ ಮನೆಗೆ 10 ಚಪಾತಿ ತಿಂದು ಹೋದ, ಬಂಜೆಯ ಮಗ ಬಂದಿದ್ದ, ಜಗಳ ಮಾಡಿ ಹೋದ ಅಂದ್ರೆ ಯಾರೇ ಒಪ್ಪುತ್ತಾರೇನು? ಹಂಗ ಇಲ್ಲಿ ಜಗತ್ತಂತ ಏನದಲ್ಲ, ಇದು ಬಂಜೆಯ ಮಗ ಇದ್ದಂಗೆ. ಇದು ಖರೆ ಇಲ್ಲವೇ ಇಲ್ಲ, ಇದು ಮಿಥ್ಯ ಅದ. ಇದು ಮತ್ತ ಜೀವ ಏನಂತೀವಲ್ಲ ಅದು ಕೂಡ ಮಿಥ್ಯನೇ ಅದ. ಬ್ರಹ್ಮ ಒಂದೇ ಸತ್ಯ ಆದ. ಅದಕ್ಕೆ ಇಲ್ಲೇನಾಯ್ತು? ಸತ್ಯ 3 ಕಾಲದಲ್ಲಿ ಅಬಾಧಿತವಾಗಿದ್ದರೆ ಸುಳ್ಳು 3 ಕಾಲದಲ್ಲಿ ಬಾಧಿತವಾಗಿದೆ. ಮತ್ತೆ ಸತ್ಯ ನಿರ್ವಿಕಾರವಾಗಿದ್ದರೆ ಸುಳ್ಳು ವಿಕಾರಗಳಿಂದ ಕೂಡಿದೆ. ಈ ಒಂದು ಮಿಥ್ಯ ಅಸತ್ಯ ಇವೆರಡನ್ನೂ ಕೂಡಿಸಿಯೇ ನೈಸರ್ಗಿಕೋಯಂ ಲೋಕ ವ್ಯವಹಾರಂ. ಲೋಕದಲ್ಲಿ ಏನೇ ವ್ಯವಹಾರ ಅಂತ ನಡೀತಿದೆ, ದಡ್ಡರಿಂದ ಹಿಡಿದು ಜಾಣರವರೆಗೆ ಏನೇನು ವ್ಯವಹಾರ ನಡೆದಿದೆ ನೋಡು, ಅದು ಸತ್ಯಾನೃತೆ ಮಿಥುನೀಕೃತ್ಯಂ. ಮಿಥುನೀಕೃತ್ಯಂ ಅಂತಂದ್ರೆ ಜೋಡಿಯಾಗಿ ಒಂದರಲ್ಲಿ ಒಂದು ಕೂಡಿಸಿ ಕಲಬೆರಕೆ ಮಾಡಿ ನಡೆದಿದೆ. ಸತ್ಯ ಮಿಥ್ಯ ಎರಡು ಕಲಿಸಿ ನಡೆದ್ಬಿಟ್ಟು ಈ ಜಗತ್ತಿನ ವ್ಯವಹಾರ ಕಲಬೆರಕೆಯಾಗಿ. ಇದು ಬೇಗ ತಿಳಿಯುತ್ತದೆ. ಕಲಬೆರಕೆ ಅಂದರೆ ತಟ್ಟನೆ ತಿಳಿಯುತ್ತದೆ. ಯಾಕಂದರೆ ಈಗ ಇದ್ದದ್ದು ಕಲಬೆರಕೆ ಯುಗ, ಈಗಿರೋದು ಯುಗನೇ ಕಲಬೆರಕೆ ಯುಗ. ಆದ್ದರಿಂದ ಈ ಜೀವರ ವಿಷಯದಲ್ಲಿ ಆಗಲಿ, ಜಗತ್ತಿನ ವಿಷಯದಲ್ಲಿ ಆಗಲಿ, ಪರಮಾತ್ಮನ ವಿಷಯದಲ್ಲಿ ಆಗಲಿ ಏಕಾಭಿಪ್ರಾಯ ಇಲ್ಲವೇ ಇಲ್ಲ. ಯಾರ್ದು ಅಭಿಪ್ರಾಯ ಒಂದೇ ಅಂತಿಲ್ಲ. ಜಗತ್ತಿನ ಬಗ್ಗೆನೂ ನಾನಾ ರೀತಿ ಅಭಿಪ್ರಾಯಗಳು, ಜೀವರುಗಳ ಬಗ್ಗೆನೂ ನಾನಾ ರೀತಿಯ ಅಭಿಪ್ರಾಯಗಳು, ಈಶ್ವರನ ವಿಷಯದಲ್ಲಿ ಕೂಡ ನಾನಾ ರೀತಿಯ ಅಭಿಪ್ರಾಯಗಳು. ಕೆಲವರು ಹೇಳಬಹುದು, ಸರಿಯಾದದ್ದನ್ನೇ ಹೇಳಬಹುದು, ನಿಜವಾದದ್ದನ್ನೇ ಹೇಳಬಹುದು. ಆದರೆ ಅದನ್ನು ಎಲ್ಲರೂ ಒಪ್ಪಬೇಕಲ್ಲ. ಕರೆಯಾದ ಹೇಳಿದ್ರು ಎಲ್ಲರೂ ಒಪ್ಪಬೇಕಲ್ಲ. ಈ ವಿಷಯ ಎಲ್ಲರೂ ಒಪ್ಪುವಂತಹದ್ದು, ಬಹುಮತದ ಅಭಿಪ್ರಾಯ ಅಲ್ಲ. ಯಾರು ಸರಿಯಾಗಿ ವಿಚಾರ ಮಾಡುತ್ತಾರೋ ಅವರಿಗೆ ಮಾತ್ರ ಅದು ತಿಳಿಯುವಂತಹದೇ ಹೊರತು ಎಲ್ಲರಿಗೂ ಅಲ್ಲ. ಈ ಆಧ್ಯಾತ್ಮಿಕ ವಿಷಯ ಅಂದ್ರೆ ಯಾವ ವಿಷಯ ಇಲ್ಲಿ? ಈ ವಿಷಯ ಎಲ್ಲರೂ ಒಪ್ಪುವಂತದ್ದು ಮತ್ತು ಬಹುಮತದ ಅಭಿಪ್ರಾಯ ಅಲ್ಲ. ಎದರದು? ಜೀವನ ಬಗ್ಗೆನ ಅಭಿಪ್ರಾಯಗಳು, ಜಗತ್ತಿನ ಬಗೆಗಿನ ಅಭಿಪ್ರಾಯಗಳು, ಈಶ್ವರನ ಬಗೆಗಿನ ಅಭಿಪ್ರಾಯಗಳು, ಇವು ಒಂದೇ ರೀತಿ ಇರಲ್ಲ, ಒಂದೇ ರೀತಿ ಇರಬೇಕಂತನೂ ಇಲ್ಲ. ಮತ್ತ ಇವು ಏನ್ ಹೇಳೋಣ, ಎಲ್ಲರೂ ಒಪ್ಪಬೇಕು ಅಂತಿಲ್ಲ.
ಇದ್ದದ್ದು ಕಲಬೆರಕೆ ಯುಗ. ಈ ಜಗತ್ತಿನಲ್ಲಿ ಏಕಾಭಿಪ್ರಾಯ ಹಾಗೆಲ್ಲ ಕೆಲವರು ಹೇಳಬಹುದು, ಸರಿಯಾದದ್ದನ್ನೇ ಹೇಳಬಹುದು, ನಿಜವಾದದ್ದನ್ನೇ ಹೇಳಬಹುದು. ಆದರೆ ಎಲ್ಲರೂ ಒಪ್ಪಬೇಕಂತನೂ ಇಲ್ಲ. ಎಲ್ಲರೂ ಒಪ್ಪುವಂಥದ್ದು ಬಹುಮತದ ಅಭಿಪ್ರಾಯ ಅಂತೇನಿಲ್ಲ. ಇಲ್ಲಿ ನಾವೇನ್ ಹೇಳ್ತೀವಿ, ಯಾವುದ್ರ ಬಗ್ಗೆ? ಜೀವದ ಬಗ್ಗೆ, ಜಗತ್ತಿನ ಬಗ್ಗೆ, ಈಶ್ವರನ ಬಗ್ಗೆ ನಾವೇನ್ ಹೇಳ್ತೀವಿ ಅದು ಬಹುಮತದ ಅಭಿಪ್ರಾಯ ಅಂತ ಅಲ್ಲ, ಮತ್ತದು ಎಲ್ಲರೂ ಒಪ್ಪಬೇಕು ಅಂತೇನಲ್ಲ. ಯಾಕಂದ್ರೆ ಇದು ಮಿಥ್ಯವಾದ ವಸ್ತುಗಳಿವು ಮೂರು. ಈಶ್ವರನು ಮಿಥ್ಯ, ಜೀವನು ಮಿಥ್ಯ, ಜಗತ್ತು ಮಿಥ್ಯ. ಈ ವಸ್ತುಗಳು ಏನದವ ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ತರ ಕಾಣ್ತವ. ಯಾಕಂದ್ರೆ ಇದು ಮಾಯೆಯಿಂದ ಮಿಶ್ರಿತವಾಗ್ಯದ. ಇವು ಪ್ರತಿಬಿಂಬಗಳು. ಪ್ರತಿಬಿಂಬ ಮಿಥ್ಯ. ಜೀವ ಯಾರ ಪ್ರತಿಬಿಂಬ? ಪರಮಾತ್ಮನ ಪ್ರತಿಬಿಂಬ. ಆ ಜೀವನ ಬಿಂಬ ಯಾರು? ಜೀವ ಎನ್ನುವ ಪ್ರತಿಬಿಂಬದ ಬಿಂಬ ಯಾರು? ಪರಮಾತ್ಮ. ಮತ್ತೆ ಜಗತ್ತು ಯಾರ ಪ್ರತಿಬಿಂಬ? ಪರಮಾತ್ಮನ ಪ್ರತಿಬಿಂಬ. ಮತ್ತ ಜಗತ್ತು ಎನ್ನುವ ಪ್ರತಿಬಿಂಬದ ಬಿಂಬ ಯಾರು? ಪರಮಾತ್ಮ. ಈಶ್ವರ ಎನ್ನುವುದು ಯಾರ ಪ್ರತಿಬಿಂಬ? ಪರಮಾತ್ಮನ ಪ್ರತಿಬಿಂಬ. ಈಶ್ವರ ಎಂಬ ಪ್ರತಿಬಿಂಬದ ಬಿಂಬ ರೂಪ ಯಾರು? ಪರಮಾತ್ಮ. ಇದನ್ನು ತಿಳ್ಕೋಬೇಕು. ಈಗ ಪರಮಾತ್ಮನ ವಿಷಯದಲ್ಲಿ ಒಮ್ಮತ ಎಲ್ಲರೂ ಒಪ್ಪಲೇಬೇಕು, ಅದ್ರಾಗೇನ್ ಡೌಟ್ ಇಲ್ಲ. ಆದ್ರೆ ಇಲ್ಲಿ ಮಾಯಾಧೀನ, ಮಾಯಾ ಮಿಶ್ರಿತವಾದಂತ ಜೀವ, ಜಗತ್ತು, ಈಶ್ವರ ಏನದಲ್ಲ, ಇದರೊಳಗ ಎಲ್ಲರೂ ಒಪ್ಪಲೇಬೇಕಾದಂಥದಂತ ಏನೂ ಇಲ್ಲ. ಇದು ಬಹುಮತದ ಅಭಿಪ್ರಾಯ ಅಂತನೂ ಏನೂ ಇಲ್ಲ. ಇದು ಯಾರು ಸರಿಯಾಗಿ ವಿಚಾರ ಮಾಡುತ್ತಾರೋ ಅವರಿಗೆ ಮಾತ್ರ ಇದು ತಿಳಿಯುವಂಥದ್ದೇ ಹೊರತು ಎಲ್ಲರಿಗೂ ಅಲ್ಲ. ಬ್ರಹ್ಮ, ಜೀವ, ಜಗತ್ತು, ಈಶ್ವರ ಈ ನಾಲ್ಕನ್ನು ಕುರಿತು ಯಾರು ಚೆನ್ನಾಗಿ ವಿಚಾರ ಮಾಡ್ತಾರ ಅವ್ರಿಗೆ ತಿಳಿತದ. ಎಲ್ಲರಿಗೆ ಇದು ತಿಳಿಯಲ್ಲ. ಬ್ರಹ್ಮ ಬಿಂಬ, ಜೀವ, ಜಗತ್ತು, ಈಶ್ವರ ಇವು ಆ ಬ್ರಹ್ಮನ ಪ್ರತಿಬಿಂಬಗಳು. ಪ್ರತಿಬಿಂಬಗಳು ಮಿಥ್ಯ, ಆ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ ಅಂತ ಒಂದು ಮಾತನಾಗ ಹೇಳಿದ್ರು. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಬ್ರಹ್ಮ ಸತ್ಯ, ಈಶ್ವರ ಮಿಥ್ಯ. ಬ್ರಹ್ಮ ಸತ್ಯ, ಜೀವ ಮಿಥ್ಯ. ಬ್ರಹ್ಮ ಒಂದೇ ಸತ್ಯ. ಇದನ್ನ ಯಾರು ಚೆನ್ನಾಗಿ ವಿಚಾರ ಮಾಡ್ತಾರ ಅವರಿಗೆ ಅದರದು ಜ್ಞಾನ ಉಂಟಾಗ್ತದ. 4 ಐಟಮ್ಗಳು ವಿಚಾರ ಮಾಡಬೇಕಾಗಿದ್ದಂತ 4 ಐಟಮ್ ಯಾವವು? ಅದಕ್ಕೆ ಕ್ರಮ ಏನದ? ಜೀವ, ಜಗತ್ತು, ಈಶ್ವರ ಹಿಂಗೆ ಹೇಳ್ಬೇಕು. ಜೀವ, ಜಗತ್ತು, ಈಶ್ವರ. ಅವು ಮೂರು ಹೇಳೋದಕ್ಕಿಂತ ಮೊದಲು ಬ್ರಹ್ಮ ಅಂತ ಹೇಳ್ಬೇಕು. ಬ್ರಹ್ಮ ಬಿಂಬ ರೂಪ, ಜೀವ, ಜಗತ್ತು, ಈಶ್ವರ ಪ್ರತಿಬಿಂಬ ರೂಪ. ಆ ಪ್ರತಿಬಿಂಬ ಎದರದು? ಪರಮಾತ್ಮನ ಪ್ರತಿಬಿಂಬ. ಈ ರೀತಿ ವಿಚಾರ ಯಾರು ಮಾಡ್ತಾರ ಅವರಿಗೆ ಇದು ಸರಿಯಾಗಿ ತಿಳಿತದ. ಯಾರು ವಿಚಾರ ಮಾಡಲ್ಲ ಅವ್ರಿಗೇನು ತಿಳಿಯಂಗಿಲ್ಲ. ಒಬ್ಬನೇ ಬ್ರಹ್ಮ 84 ಲಕ್ಷ ಜೀವರಾಶಿಯಾಗನ. ಒಬ್ಬನೇ ಬ್ರಹ್ಮ ಇಡೀ ವಿಶ್ವದೊಳಗ ಪಂಚಭೂತಾತ್ಮಕ ಜಗತ್ತಾಗನ. ಮತ್ತ ಆ ಒಬ್ಬನೇ ಬ್ರಹ್ಮ ಏನಾಗ್ಯಾನ, ಆ ಬ್ರಹ್ಮಾಂಡಕ್ಕ ಮ್ಯಾನೇಜರ್, ನಿಯಾಮಕ ಆಗ್ಯಾನ. ಮತ್ತ ಅದೇ ಬ್ರಹ್ಮ ಏನಾಗ್ಯಾನ, ಪಿಂಡಾಂಡ 84 ಲಕ್ಷ ಜೀವರಾಶಿಗಳ ಪಿಂಡಾಂಡಗಳಲ್ಲಿ ಆ ಶರೀರದ ನಿಯಾಮಕನು ಅವನೇ ಆಗ್ಯಾನ. ಈ ರೀತಿ ತಿಳ್ಕೋಬೇಕು. ಒಂದು 5 ನಿಮಿಷ ಬ್ರೇಕ್ ಕೊಡ್ರಿ, ನೀವು ಏನಾರ ಚರ್ಚೆ ಮಾಡ್ರಿ. ಅದಾದ್ಮೇಲೆ ಮತ್ತೆ ಮುಂದೆ ನಾವು ಕಂಟಿನ್ಯೂ ಮಾಡ್ತೀನಿ. ಒಬ್ಬನೇ ಹೇಳ್ಕೋತಾದ್ರೆ ದಮ್ ಬರ್ತದೆ. ಮತ್ತೇನಾರ ವಿಷಯಗಳು ಇದೇ ವಿಷಯ ಕುರಿತಾರೆ ಮಾಡ್ರಿ, ನಿಮ್ಮ ವಿಷಯ ಏನಾರ ಮಾಡ್ರಿ, ಇಲ್ಲ ಏನಾರ ಹಾಡ್ರಿ,
ಏನಾರ ಮಾಡಿ 5 ರಿಂದ 10 ನಿಮಿಷ ಬ್ರೇಕ್ ಕೊಟ್ರಿ ಅಂದ್ರೆ ಮುಂದೆ ಮತ್ತೆ ಕಂಟಿನ್ಯೂ ಮಾಡೋಣ. ಬ್ರಹ್ಮ ಸತ್ಯ ಜೀವ ಜಗತ್ತು ಈಶ್ವರ ಮಿಥ್ಯ. ಬ್ರಹ್ಮ ಬಿಂಬ ಜೀವ ಜಗತ್ತು ಈಶ್ವರ ಪ್ರತಿಬಿಂಬ. ಈ ರೀತಿ ತಿಳ್ಕೊಂಡು ಒಂದೇ ಭಾವ. ಇದುವರೆಗೆ ಗುರುಗಳು ಸುದೀರ್ಘವಾಗಿ ಬ್ರಹ್ಮ ಜೀವ ಜಗತ್ತು ಈಶ್ವರರ ಬಗ್ಗೆ ಸುದೀರ್ಘವಾಗಿ ತಿಳಿಸಿಕೊಟ್ಟು, ಜೀವ ಜಗತ್ತು ಈಶ್ವರ ಇವು ಪ್ರತಿಬಿಂಬಗಳು, ಇವುಗಳ ಸೂರ್ಯ ಆದಂದ್ರೆ ಪರಬ್ರಹ್ಮೋತ್ಸವೇ ಬಿಂಬಗಳು. ಇವು ಜೀವ ಜಗತ್ತು ಈಶ್ವರ ಇವು ಮಿಥ್ಯ ಆದವು. ಆ ಬ್ರಹ್ಮ ಒಂದೇ ಸತ್ಯ. ಆ ಬ್ರಹ್ಮ 3 ಕಾಲಗಳಲ್ಲಿ ಅವಿನಾಶಿ ಅದಾನ. ಆದರೆ ಜೀವ ಜಗತ್ತು ಈಶ್ವರ ಇವು ನಾಶವುಳ್ಳವಲ್ಲ. ಗೌರವ ಮಾಡಿ ಬ್ರಹ್ಮ ನೀವು ತಿಳಿದುತ್ತೆ ಹೇಳ್ರಿ. ಪ್ರೇಮ ಇವರು ಸೇವನ ಬ್ರಹ್ಮ ವಿಸ್ಮೃತಿಯಾಗಿ ಜೀವ ಆಗಲ್ಲ. ವಿಸ್ಮೃತಿಯಾಗಿ ಜೀವ ಹೆಂಗಾದ್ರಿ? ಬ್ರಹ್ಮನೇ ಇದ್ದಾನ. ಬ್ರಹ್ಮನೇ ಅದಾನ್ರಿ. ಉಪಾಧಿಯಿಂದ ಜೀವನಿಸ್ಕೊಂಡ, ಅವಿದ್ಯಾ ಉಪಾಧಿಯಿಂದ ಜೀವನಿಸ್ಕೊಂಡ. ಯಾವಾಗ ಅವಿದ್ಯಾ ಉಪಾಧಿ ಹೋಗ್ತೈತೋ ಆ ಬ್ರಹ್ಮನೇ ಅದಾನ್ರಿ. ಅದೇ ಬ್ರಹ್ಮನಿಗೆ ವಿಸ್ಮೃತಿ ಆಯ್ತು, ಅದಾಗ ಜೀವ ಅಂತ. ವಿಸ್ಮೃತಿ ಅವ್ರಿಗೇನಾಗೋದಿಲ್ರಿ. ಅವ್ರ ಜ್ಞಾನ ಸ್ವರೂಪನಾದಂತ ಜಗತ್ತು ಜೀವ ಗುಣಗಳ ಉಪಾಧಿಯಿಂದ ಜೀವ. ಜಗತ್ತು ತಮೋಗುಣದಿಂದ ಆಯ್ತು, ರಜೋಗುಣದಿಂದ ಜೀವ ಆಯ್ತು, ಸತ್ವಗುಣದಿಂದ ಈಶ್ವರ ಆಯ್ತು. ವಿಸ್ಮೃತಿ ಆಗೋದಿಲ್ಲ. ಪರಬ್ರಹ್ಮ ಬ್ರಹ್ಮನೇ ಜೀವ ಹೆಂಗಾದ್ರಿ? ಉಪಾಧಿ ಬಂದದ್ರಿಂದ ಜೀವ ಅದ. ಅದು ಉಪಾಧಿ ತಂದ್ರೆ ಬ್ರಹ್ಮನೇ. ಅದಕ್ಕೆ ಜ್ಞಾನದಿಂದ ಅಜ್ಞಾನವನ್ನು ಕಳ್ಕೊಂಡಾಗ ಅಲ್ಲಿ ಬ್ರಹ್ಮ ಸ್ವರೂಪನಾಗ ಸತ್ವಗುಣದಿಂದ ಈಶ್ವರನಾದ್ರೆ ಸತ್ವಗುಣದಿಂದ ಈಶ್ವರನಾದ. ರಜೋಗುಣದಿಂದ ಜೀವನಾದ ಜಗತ್ತಾಯ್ತು. ತಮೋಗುಣದಿಂದ ಜಗತ್ತು. ಬೇರೆ ವಸ್ತುಗಳೇ ಗೌರವ ತಿಳಿದುತ್ತೆ ಹೇಳಿ. ಎಷ್ಟೋ ತರ ಕೇಳ್ತಾರೆ. ನೀವೇನ್ ತಿಳ್ಕೊಂಡು ಹೇಳ್ರಿ. ನಾನು ಕೇಳಿದ್ದೆ, ಬರೋ ತಂದೆಗೆ ಈಗ ಚಾಲು ಮಾಡಿದ್ದು ಚಾಲು
ಹೌದ್ರಿ. ಬ್ರಹ್ಮಾಂಡ ಅಂತರ್ಗತ ಆತ್ಮ ಮತ್ತು ಬ್ರಹ್ಮಾಂಡ ಅಂತರ್ಗತ ಬ್ರಹ್ಮ ಇವು ಹೆಂಗಪ್ಪ ಅಂದ್ರ ಅಲೆ ಮತ್ತು ಸಾಗರ ಉಪಾಧಿಗಳಿದಾವ, ಎಲ್ಲ ಅಖಂಡಾಗಿದಾವ. ಅದ್ರ ಬ್ರಹ್ಮ ಸಾಗರದವ್ರಿ. ಈ ಈಶ್ವರ ಶಿವ ಜಗತ್ತೆಲ್ಲ ತೆರೆಗಳಾಗಿ ತೋರ್ ಬರ್ತಾವ. ಹೋಗ್ತಾವು, ಕೆಲವ್ರ ಕಾಲ ಇರ್ತಾವು, ಮತ್ತೆ ಅಲ್ಲೇ ಆಡತ್ತಾವ. ಆದ್ರೆ ಎರಡು ಒಂದೇ, ಅಲೆಗಳ ಸಾಗರ ಎರಡು ಒಂದ. ಬ್ರಹ್ಮ ಸ್ವರೂಪನೇ ಎಲ್ಲ ಕಡೆ ಬ್ರಹ್ಮನಲ್ಲೇ ರೇಟ್ ಮಾಡ್ತಾವ್ರಿ. ಎರಡು ಉಪಾಧಿ ರೂಪ ನೋಡ್ಬೇಕಾದ್ರೆ ಅಖಂಡಾಗಿದಾವ. ಆತ್ಮ ಆತು ಬ್ರಹ್ಮ ಆಯ್ತು. ಉಪಾಧಿ ಪಿಂಡಾಂಡ ಅಂತರ್ಗತ ಆತ್ಮ ಆಗಿದೆ, ಬ್ರಹ್ಮಾಂಡ ಅಂತರ್ಗತ ಬ್ರಹ್ಮ ಆಗಿದೆ. ಹೌದ್ರಿ. ಹೌದು. ಈಶ್ವರ ಶುದ್ಧ ಬ್ರಹ್ಮಾಂಡ ಬ್ರಹ್ಮಾಂಡ ಅಂತಂದ್ರಿ. ಬ್ರಹ್ಮಾಂಡದ ಅಂತರ್ಗತ, ಬ್ರಹ್ಮಾಂಡ ಅಂತರ್ಗತ, ಪಿಂಡಾಂಡ ಅಂತರ್ಗತ ಆತ್ಮ. ಈಶ್ವರ ಈ ಶರೀರದೊಳಗೆ ಬಂದು ಆತ್ಮ ಅನ್ಕೊಂಡೈತಿ. ಅದರಿ ಪಿಂಡಾಂಡ ಅಂತರ್ಗತ ಆತ್ಮ, ಬ್ರಹ್ಮಾಂಡ ಅಂತರ್ಗತ ಆತ್ಮ. ಬ್ರಹ್ಮಾಂಡ ಅಂತರ್ಗತ ಅಂತರ್ಗತ ವಿಶ್ವ ಯಾತ್ಯಾರ ಅಂತರ್ಗತ ಹೆಂಗ ಬ್ರಹ್ಮಾಂಡದೊಳಗ್ರಿ ಉಪಾಧಿ ಅಂತರ್ಗತ ಅದು ಒಳಗದ ಅಂತಂದ್ರೆ ಮತ್ತೆ ಸೀಮಿತ ಮಾಡ್ತಾಗತ್ತಿ ಅಲ್ರಿ. ಮತ್ತ ಈ ಒಳಗೆ ಒಂದ್ ಹೆಂಗ ಬಂತ ಅಂದ್ರ ಸೀಮಿತ ಆಗಿಲ್ಲ ಇಲ್ಲಿ ಉಪಾಧಿ ಮುಖಾಂತರ. ಅದು ಉಪಾಧಿ ತೆಗೆದು ಅಂದ್ರೆ ಇದು ಸರ್ವ ರಚನೆ ಆಗ್ತದೆ. ಅದ್ರಿ ಮತ್ತೆ ಈಗ ನಾವು ಬ್ರಹ್ಮಾಂಡ ಅಂತರ್ಗತ ಆದಾಗ ಬ್ರಹ್ಮ ವಸ್ತುಗಳಲ್ಲಿ ಸಾಗರ ಅಂತ ಹೇಳಿ ಉಪಾಧಿ ಬ್ರಹ್ಮಾಂಡ ಅಲ್ಲ. ಅದ್ರ ನಾವು ನೀವೆಲ್ಲ ಆ ಬ್ರಹ್ಮನ ಸ್ವರೂಪದಲ್ಲಿ ಸ್ವರೂಪನ ಅದ ಸ್ವರೂಪದೇ ಅಂದ್ರೆ ಪ್ರತಿಬಿಂಬ ನಿತ್ಯ ಈಶ್ವರ ಜೀವನು ಜಗತ್ತು ನಿತ್ಯ ಬ್ರಹ್ಮವಂತೆ ಸತ್ಯ. ನೀವು ಬ್ರಹ್ಮ ಹೋಗಿ ಜೀವ ಹೆಂಗಾದ್ರೆ ಅಂತ ಅದಕ್ಕೆ ಕೇಳಕತ್ತಾರ ಅವರು. ಉಪಾಧಿ ಇಲ್ಲ ಅಂತ ಹೇಳಿದ್ರು. ಉಪಾಧಿ ಎದ್ರ ಉಪಾಧಿ? ಅವಿದ್ಯೆ ಉಪಾಧಿ ಮಾಯಿ. ಅವಿದ್ಯೆ ಅಂದ್ರೆ ನಮ್ಗೆ ತಿಳಿಯಂಗಿಲ್ಲ. ಶರೀರ ಪಿಂಡಾಂಡ, ಪಿಂಡಾಂಡದ ಉಪಾಧಿಯಿಂದ ಜೀವ ಅನಿಸ್ಕೊಳಕತ್ತೀವಿ ಅಷ್ಟೇ. ಬ್ರಹ್ಮಾಂಡದ ಉಪಾಧಿಯಿಂದ ಈಶ್ವರ ಈಶ್ವರ ಅದೇ ಬ್ರಹ್ಮನೇ. ಬ್ರಹ್ಮಾಂಡದ ಉಪಾಧಿಯಿಂದ ಈಶ್ವರ ಅನಿಸ್ಕೊಳಕತ್ತಾನ, ಪಿಂಡಾಂಡದ ಉಪಾಧಿಯಿಂದ ಜೀವ ಅನಿಸ್ಕೊಳಕತ್ತಾನ. ಬ್ರಹ್ಮಾಂಡ ಅಂತರ್ಗತ ಬ್ರಹ್ಮ ಅಂತಾರಲ್ರಿ, ಸರಿ ಆಗೋದ್ರಪ್ಪ. ಏನ್ರಿ? ಬ್ರಹ್ಮಾಂಡ ಅಂತರ್ಗತ ಬ್ರಹ್ಮ ಅಂತಾರ. ಅವ ಎಲ್ಲ ಕಡೆ ಅಂತರ್ಗತನೇ ಅದನವ. ಅಂತರ್ಗತ ಅಂದ್ರೆ ಒಳಗಿರೋದಾಗತ್ತಲ್ರಿ. ಒಳಗೂ ಇಲ್ಲ ಹೊರಗೂ ಬರೋ ವ್ಯಾಖ್ಯಾನ ಒಳಗಂತಾನೆ ಹೇಳಕ್ ಬರುದಿಲ್ಲ. ಹೌದೌದು, ಎರಡು ಬರೇದ. ಓತ ಪ್ರೋತ ಎರಡು ಹೇಳ್ತಾರಲ್ರಿ. ಓತ ಪ್ರೋತ ಒಳಗೂ ಹೊರಗೂ ಕೂಡೆ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಓತ ಪ್ರೋತವಾಗಿ ವ್ಯಾಪಿಸಿರುವ. ಒಳಗೂ ಮತ್ತು ಹೊರಗೂ ಬರೀ ಒಳಗಷ್ಟೇ ಯಾಕೆ, ಎರಡು ಕಡೆ ನಾವು ಅದರಿ ಅಂತರ್ಗತ ಅಂತ ಹೇಳಿ ಸೀಮಿತ ಆಗತ್ರಿ. ಅಂತರ್ಗತ ಇದ್ದದ್ದು ತಿಳ್ಕೊಂಡ್ರೆ ಬಹಿರ್ಗತ ಇದ್ದದ್ದು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಅದ್ರಂಗಂತ ಸ್ಯಾಂಪಲ್ ತಿಳ್ಕೊಂಡ್ರ ಟೋಟಲ್ ಅರ್ಥ ಆಗ್ತದ. ಅಲೆ ಮತ್ತು ಸಾಗರ. ಒಂದು ಹನಿ ರಕ್ತ ಪರೀಕ್ಷೆ ಮಾಡಿದ್ರೆ ಅದು ಅಂತರ್ಗತ. ಅದು ಎಲ್ಲ ಓಟು ರಕ್ತ ಅದೇ ಅದ ಅಂತ ತಿಳ್ಕೊಂಡ್ರೆ ಎಲ್ಲ ಸರ್ವ ವ್ಯಾಪಕ ಅದೇ ಜಡ್ ಅದ ಗೊತ್ತಾತ. ಹಂಗ ಉಪಾಧಿಗಳ ಕಾರಣ. ಪಿಂಡಾಂಡದ ಅಂತರ್ಗತ ಜೀವ, ಬ್ರಹ್ಮಾಂಡದ ಅಂತರ್ಗತ ಬ್ರಹ್ಮಾಂಡ ಬರಬರಾಕತ್ರಿ.
ಪಿಂಡಾಂಡಕ್ಕೂ ಅಂತರಂಗ ಬಹಿರಂಗ ಅದ, ಬ್ರಹ್ಮಾಂಡಕ್ಕೂ ಅಂತರಂಗ ಬಹಿರಂಗ ಅದ. ಬ್ರಹ್ಮಾಂಡಕ್ಕೆ ಬಹಿರಂಗ ಅಂದ್ರೆ ಪಿಂಡಾಂಡಕ್ಕೆ ಅಂತರಂಗ ಅನ್ಬೇಕಷ್ಟೇ. ಒಂದು ದೊಡ್ಡ ಡ್ರಮ್ನಾಗ ಒಂದು ಚಂಬು ಇಟ್ಟಾರ, ಅದ್ರಾಗ ಒಂದು ಬಕೆಟ್ ಇಟ್ಟಾರ, ಆ ಬಕೆಟ್ನಾಗ ಒಂದು ಚಂಬು ಇಟ್ಟಾರ, ಒಂದು ದೊಡ್ಡ ಡ್ರಮ್ ಅದು. ಆ ಚಂಬುದೊಳಗೂ ಅದೇ ನೀರದ, ಬಕೆಟ್ನಾಗೂ ಅದೇ ನೀರದ, ಡ್ರಮ್ನಾಗೂ ಅದೇ ನೀರು. ಸರ್ವವ್ಯಾಪಿಯಾದ ಬ್ರಹ್ಮನಲ್ಲಿ ಈಶ್ವರ, ಜೀವ, ಜಗತ್ತು, ಸೂರ್ಯ ಪ್ರತಿಬಿಂಬ ರೂಪದಲ್ಲಿ ಸೂರ್ಯ. ನಾಹಂ ಪ್ರಕಾಶಃ ಸರ್ವಸ್ಯ. ಈ ಮಾತೆಲ್ಲಿ ಕೇಳಿರಿದು? ನಾಹಂ ಪ್ರಕಾಶಃ ಸರ್ವಸ್ಯ. ಸರ್ವಸ್ಯ ಅಹಂ ಪ್ರಕಾಶಃ ನ. ಯೋಗ ಮಾಯಾ ಸಮಾವೃತಃ. ಭಗವದ್ಗೀತೆ ಮಾತು. ಭಗವದ್ಗೀತೆಯಲ್ಲಿ ಈ ಮಾತು ಬರ್ತದ. ಈ ಮಾತು ಏನಂದ್ರೆ, ನಾನು ಒಬ್ಬನೇ ಒಬ್ಬನಾಗಿದ್ದರೂ, ಸರ್ವತಂತ್ರ ಸ್ವತಂತ್ರನಾಗಿದ್ದರೂ, ಜ್ಞಾನ ರೂಪನಾಗಿ, ಆನಂದ ರೂಪನಾಗಿ. ಜ್ಞಾನ ರೂಪ ಅಂದ್ರೇನು? ಚಿದ್ರೂಪ. ಆನಂದ ರೂಪನಾಗಿ. ಚಿದ್ರೂಪ ಅಂದ್ರೇನು? ನಾನು ಬ್ರಹ್ಮ ಇದೀನಿ ಅಂತ ಅರಿವಿರೋದು. ಜ್ಞಾನ ಸ್ವರೂಪ. ನಾ ಬ್ರಹ್ಮ ಇದೀನಿ ಅಂತ ಅರಿವಿರೋದು. ಅದೇ ಶರೀರ, ನಾ ಶರೀರ ಅದೀನಿ ಅಂತ ಅದಕ್ಕೇನಾರು ಅರಿವದ ಏನು? ಅದಕ್ಕೆ ಪಂಚಭೂತಗಳಿಗೆ ನಾ ಭೂಮಿ ಅದೀನಿ, ನಾ ನೀರದೀನಿ, ನಾ ಗಾಳಿ ಅದೀನಿ ಅಂತ ಅವಕ್ಕೇನಾರು ಗೊತ್ತದೇನು? ಈ ಶರೀರದೊಳಗ ನಾ ಕೈ ಅದೀನಿ, ನಾ ಕಾಲ್ ಅದೀನಿ, ನಾ ಕಣ್ಣು ಅದೀನಿ ಅಂತ ಏನಾರು ಗೊತ್ತದೇನು ಅದಕ್ಕ? ಹಂಗ ಎಲ್ಲರಿಗೂ ನಾನು ಏನದೀನಿ? ಸ್ವತಂತ್ರನಾಗಿದ್ದರೂ, ಆನಂದ ರೂಪನಾಗಿದ್ದರೂ, ಸರ್ವರ ಆತ್ಮವಾಗಿ ನಾನೇ ಇದ್ದರೂ ಎಲ್ಲರಿಗೂ ನಾನು ಅನುಭವಕ್ಕೆ ಬರುವುದಿಲ್ಲ, ಅವರಿಗೆ ಕಾಣುವುದಿಲ್ಲ, ಅವರಿಗೆ ತಿಳಿಯುವುದಿಲ್ಲ. ನಾಹಂ ಪ್ರಕಾಶಃ ಸರ್ವಸ್ಯ, ಸರ್ವಸ್ಯ ಅಹಂ ಪ್ರಕಾಶಃ ನ. ನಾನೇ ಒಬ್ಬನೇ ಅದೀನಿ, ಎಲ್ಲರೊಳಗೂ ನಾನು ಒಬ್ಬನೇ ಇದ್ರೂ ಸಹಿತ ಅವ್ರ ಅನುಭವಕ್ಕೆ ನಾನು ಬರುವುದಿಲ್ಲ. ಯೋಗ ಮಾಯಾ ಸಮಾವೃತಃ. ನಾನು ನನ್ನ ಅತ್ಯದ್ಭುತವಾದ ಮಾಯಾಶಕ್ತಿಯಿಂದ ಮುಚ್ಚಲ್ಪಟ್ಟಿದ್ದೇನೆ. ಅಲ್ಲಿ ಅವನತ್ರ ಒಂದು ಪ್ರಕೃತಿ ಅಂತದ, ಆ ಪ್ರಕೃತಿಲಿಂತ ಅವನು ಆವೃತ ಆಗ್ಯಾನ. ಹೇಗೆ ಒಬ್ಬ ಮನುಷ್ಯ ಒಂದು ವಿಚಿತ್ರ ವೇಷಧಾರಣ ಮಾಡಿದನೆಂದರೆ ಯಾರೂ ಅವನನ್ನು ಇವನು ಇಂಥವನೇ ಎಂದು ಗುರುತಿಸಲಾರರು. ಹಂಗವ ಒಂದು ವಿಚಿತ್ರ ವೇಷಧಾರಣೆ ಮಾಡ್ಯಾನ. ಹಾಗೆ ಈ ಜಗತ್ತು ಅನ್ನುವುದು ಪರಮಾತ್ಮನ ಒಂದು ವಿಚಿತ್ರ ವೇಷ. ಇದು ಅವನ ವೇಷ. ಇದು ಆದ್ದರಿಂದ ಆ ವೇಷವೇ ನಮಗೆ ಕಾಣುತ್ತದೆ ಹೊರತು ಅವನ ಮೂಲ ಸ್ವರೂಪ ತಿಳಿಯುವುದಿಲ್ಲ. ನಮಗೆ ಜಗತ್ತು ಕಾಣುತ್ತದೆ, ಜಗದೀಶ ಕಾಣಂಗಿಲ್ಲ. ವಿಶ್ವ ಕಾಣುತ್ತದೆ, ವಿಶ್ವೇಶ ಕಾಣಂಗಿಲ್ಲ. ಯಾಕಂತಂದ್ರೆ ಅದು ಪರಮಾತ್ಮನ ವೇಷ. ನಾವು ಹಾಕೊಂಡದ್ದು ಡ್ರೆಸ್ ಕಾಣುತ್ತದೆ, ಅವನ್ ಒಳಗಿರೋ ಹೆಂಗದನ್ನ ಗೊತ್ತಾಗಲ್ಲ. ನಾವ್ ಹೆಂಗದೀವಿ ಒರಿಜಿನಲ್ ಯಾವಾಗ ಗೊತ್ತದ? ಗಡ್ಡ ಮೀಸಿ ಎಲ್ಲ ಬೋಳಿಸ್ಕೊಂಡೇವಂದ್ರ ಅವಾಗ ಕಾಣಿಸ್ತದ ನೋಡ್ರಿ ಒರಿಜಿನಲ್ ಎಷ್ಟ ಅಸಹ್ಯ ಅದೀವಿ ಅನ್ನೋದು. ಎಲ್ಲ ತಲೆ ಕೂದಲ ಬಿಟ್ಕೊಂಡು, ಗಡ್ಡ ಬಿಟ್ಕೊಂಡು, ಮೀಸಿ ಬಿಟ್ಕೊಂಡು ಚಂದ ಚಂದ ಕಾಣೋ ಟೈಮ್ ಒಳಗ ಇವ್ರು ಹಿಂಗೆ ಅದರತ್ತ ತಿಳ್ಕೊಂಡಿರ್ತೀರಿ. ಒಂದೊಂದ್ಸಾರಿ ತಲೆ ಬೋಳಿಸ್ಬಿಡ್ತೀವಲ್ಲ, ಅವಾಗ ಗೊತ್ತಾಗ್ತದೆ ಇವ್ರು ಹಿಂಗ ಅದರತ್ತ ಗೊತ್ತಿಲ್ ಬಿಡಪ್ಪ, ಹೆಂಗಾರ ನೋಡಿ ಎಷ್ಟ ಅಸಹ್ಯ ಅದಾರ ನೋಡ. ಒಳಗಿದ್ದದ್ದು ಗೊತ್ತಾಗಲ್ಲ, ಬರೀ ಮ್ಯಾಲಿಂದ ಕಾಣಿಸ್ತು ವೇಷ. ಹಂಗ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ಆದ್ದರಿಂದ
ಮೂಢರು, ಅವಿಚಾರಿಗಳು ಅಂದ್ರೆ ಶಾಸ್ತ್ರೋಕ್ತವಾಗಿ ವಿಚಾರ ಮಾಡದೇ ಇದ್ದವರು ನನ್ನನ್ನು ಯಥಾರ್ಥವಾಗಿ ತಿಳಿಯಲಾರರು ಅಂತ ಹೇಳುತ್ತಾನೆ. ಯಾರು? ಕೃಷ್ಣ. ಆದ್ದರಿಂದ ಯಾರು ಯಾರಿಗೆ ಹೇಗೆ ಹೇಗೆ ಅನ್ನಿಸುತ್ತದೆಯೋ ಅವು ಒಂದೊಂದು ಮತ ಆಗಿ ಕುಳಿತು ಬಿಟ್ಟಿವೆ. ಮತವಾದಿಗಳು ಒಬ್ಬೊಬ್ಬರಿಗೆ ಒಂದೊಂದು ತರ ಅನುಭವ ಆಗ್ಯದ. ಅವರು ತಮ್ಮದೇ ಆದ ಮತ, ಇದು ನನ್ನ ಮತ, ಅದು ನಿನ್ನ ಮತ ಅಂತೇಳಿ ಅಲ್ಲಿ ಏನ್ ಮಾಡ್ಯಾರ, ಒಂದೊಂದು ಮತ ಮಾಡಿ ಇಟ್ಬಿಟ್ಟಾರ. ನನಗೆ ಹೀಗೆ ಅನ್ನಿಸುತ್ತದೆ ಅಂತ ಒಬ್ಬ, ಮತ್ತೊಬ್ಬವ ನನಗೆ ಹಾಗೆ ಅನ್ನಿಸುತ್ತದೆ ಮತ್ತೊಬ್ಬವ, ಅವನಿಗೆ ಓಸ್ ಮಂದಿ ಶಿಷ್ಯರು, ಅವ ಹೇಳ್ದಂಗೆ ಕೇಳಕ ತಲೆದೊಗ್ಗಿಸವರು, ಅವ್ರು ಹೇಳಿದಂಗೆ ಕೇಳಿ ಅದನ್ನೇ ಒಂದು ಧರ್ಮ ಮಾಡಿ ಡೆವಲಪ್ ಮಾಡಿಬಿಟ್ಟಾರೆ ಈ ಜಗತ್ತಿನಾಗ. ಅದೊಂದು ಗುಂಪು ತಯಾರಾಗಿದೆ, ಇದೊಂದು ಗುಂಪು ತಯಾರಾಗಿದೆ. ಹೀಗೆ ಅನೇಕ ಪಕ್ಷ ಪಂಗಡಗಳು ರಾಜಕೀಯದಲ್ಲಿ ಇಲ್ಲವೇ, ಹಾಗೆಯೇ ಈ ಆಧ್ಯಾತ್ಮದೊಳಗೂ ಇವು ಪಕ್ಷಗಳು ತಯಾರಾಗಿಬಿಟ್ಟವು, ಮತವಾದಿಗಳು. ಅದಕ್ಕೆ ಆನೆಯ ಸಿದ್ಧಾಂತ ಅಂತಾರೆ. ಕುರುಡರು ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಆನೆ ಎದುರು ಬಂತಂತ. ಆನೆ ಬಂತು ಅಂದ ಕೂಡ್ಲೇನೆ ಎಲ್ಲಾ ಕುರುಡರು ಆನೆ ಮೈ ಮೇಲೆ ಎಲ್ಲ ಮುಟ್ಟಿ, ಕಾಲು ಮುಟ್ಟಿ, ಸೊಂಡಿ ಮುಟ್ಟಿ, ಬಾಲ ಮುಟ್ಟಿ, ಕಿವಿ ಮುಟ್ಟಿ ಹೋದ್ರಂತ. ಮುಂದೆ ಗುರುಗಳ ಬಳಿ ಹೋದಾಗ, ಏನಪ್ಪಾ ಹೋಗಿ ಬಂದ್ರಿ, ಎಲ್ಲಿ ಹಿಂಗ್ ಹೋಗಿದ್ದೇವ್ರಿ, ಅಲ್ಲಿ ಆನೆ ಬಂದಿತ್ರಿ. ಆನೆ ಹೆಂಗಿತ್ತು ಅಂತಂದ್ರ ಕಂಬ ಇದ್ದಂಗಿತ್ರಿ ಅಂತ ಒಬ್ಬ ಹೇಳಿದ್ನಂತ. ಅದಕ್ಕೆ ಕಾಲು ಮುಟ್ಟಿದವನಿಗೆ ಕಂಬ ಕಣ್ಣಂಗ ಆಯ್ತು, ಮತ್ತ ಅದ್ರ ಸೊಂಡಿ ಮುಟ್ಟಿದವನಿಗೆ ಏನಾಯ್ತು, ಬಾಳಿ ಗಿಡ ಇದ್ದಂಗಿತ್ರಿ ಅಂದನಂತ. ಕಿವಿ ಮುಟ್ಟಿದವನಿಗೆ ಅದೇನು ಮರ ಇದ್ದಂಗಿತ್ರಿ ಅಂದನಂತ. ಮರ ಇದ್ದಂಗಿತ್ರಿ. ಬಾಲ ಮುಟ್ಟಿದವನಿಗೆ ಹಗ್ಗ, ಆನೆ ಹೆಂಗಿತ್ತಪ್ಪ, ಹಗ್ಗ ಇದ್ದಂಗಿತ್ರಿ ಅಂದನಂತ. ಅದ್ರದ್ದು ಬೆನ್ನ, ಅದು ಮೈಯ ಹೊಟ್ಟಿ ಮುಟ್ಟಿದವ ಅದೇನ್ರಿ ಒಳ್ಳೆ ಬೆಟ್ಟ ಇದ್ದಂಗಿತ್ತು ಅಂದನಂತ. ಏನೇನು ಮುಟ್ಟ್ಯಾರೋ ಅವ್ರಿಗೆ ಹಂಗೆ ಪೂರ ಆನಿ ಒಬ್ಬನಿಗೂ ಗೊತ್ತಿಲ್ಲ. ಅದಕ್ಕೆ ಸಿದ್ಧಾಂತ ಚಿಕಾಮಣಿ ಅಂತ ಸೃಷ್ಟಿ ಆಯ್ತು. ಈ ಆನೆ ಸಿದ್ಧಾಂತಗಳು, ಎಲ್ಲಾ ಸಿದ್ಧಾಂತಗಳು ಒಂದು ಕಡೆ ಪೋಣಿಸ್ಬಿಟ್ರು ಅವರು. ಪೋಣಿಸಿ ಏನ್ ಮಾಡಿದ್ರು, ಎಲ್ಲಾ ಸಿದ್ಧಾಂತಗಳು ಮನುಷ್ಯನ ಉದ್ಧಾರಕ್ಕೆ ಅದಾವ. ಯಾಕೆ ಯಾವುದ್ರ ಬಗ್ಗೆ ವಿರೋಧ ಮಾಡ್ಲಿಕ್ಕೆ ಹೋಗೋಣ? ಪ್ರತಿಯೊಂದು ಸಿದ್ಧಾಂತದೊಳಗೂ ಸತ್ಯದ ಅನ್ವೇಷಣೆನೇ ಅದ. ದ್ವೈತ ಸಿದ್ಧಾಂತ ಏನ್ ಹೇಳ್ತದ, ಜೀವ ಬೇರೆ ಪರಮ ಬೇರೆ ಅಂತ ಹೇಳ್ತದ. ವಿಶಿಷ್ಟಾದ್ವೈತ ಸಿದ್ಧಾಂತ ಏನ್ ಹೇಳ್ತದ, ಜೀವ ಹೆಂಗದನಪ್ಪ ಪರಮನಂತೆ ಅಂತ ಹೇಳ್ತದ. ಅದ್ವೈತ ಏನ್ ಹೇಳ್ತದ, ಜೀವ ಬೇರೆ ಯಾರು ಅಲ್ಲ, ಪರಮಾತ್ಮನೇ ಜೀವ. ಉಪಾಧಿ ಇದ್ದ ಕಾರಣಕ್ಕೆ ಅದೇನಾಗ್ಯದ, ಜೀವ ಅನಿಸ್ಕೊಳಕತ್ತದ. ಅದು ಆಕ್ಚುಲ್ ಪರಮಾತ್ಮನೇ ಜೀವ ಆಗಿ ತೋರ್ಲಕತ್ತದ. ಶಕ್ತಿ ವಿಶಿಷ್ಟಾದ್ವೈತ ಏನ್ ಹೇಳ್ತದ, ಆ ಪರಮಾತ್ಮ ಎಲ್ಲದನ, ಪ್ರತಿಯೊಂದು ಅಣುರೇಣು ತೃಣಕಾಷ್ಟದೊಳಗ ಅದನ. ಶಕ್ತಿ ವಿಶಿಷ್ಟ ಶಿವ ಹೆಂಗದನ, ಶಕ್ತಿಯ ಜೊತೆಗೇ ಅದನ. ಶಕ್ತಿಯ ಒಳಗೆ ಶಿವ ಅದನ, ಶಿವನೊಳಗೆ ಶಕ್ತಿ ಅದ, ಇಬ್ರು ಜೊತೆಯಾಗಿ ಅದಾರ ಅಂತ ಅವ್ರು ಹೇಳ್ತಾರೆ. ಹಿಂಗ ಒಬ್ಬೊಬ್ರು ಒಂದೊಂದು ಹೇಳಿದ್ಮೇಲೆ ಏನ್ ಮಾಡಿಬಿಟ್ರು, ಎಲ್ಲಾ ಸಿದ್ಧಾಂತಗಳು ಸೇರಿಸಿಬಿಟ್ರು. ಈಗ ನಿಮಗ ಪರಿಚಯ ಇರ್ಲಾರ್ದಾಗ ನೀವೇ ಬೇರೆ ನಾವೇ ಬೇರೆ ಇದ್ದೇವ ಇಲ್ಲ? ನೀವು ನಮಗ್ ಗೊತ್ತಿಲ್ಲ, ನಾವು ನಿಮಗ್ ಗೊತ್ತಿಲ್ಲ. ಇನಾಮದಾರ್ ಸ್ವಾಮಿ ಯಾರು ಅಂತಂದ್ರೆ, ನಮ್ಗೇನು ಗೊತ್ತೋರಿ ಅಂತೀರಿ. ನಿಮ್ಮ ಹೆಸರು ಯಾರ್ಯಾರು ಕೇಳಿದ್ರೆ ನಾನು ಅವ್ರ್ಯಾರು ನಮಗ್ ಗೊತ್ತಿಲ್ಲ ಅಂತಿದ್ದೆವು. ಅದಕ್ಕೆ ದ್ವೈತ ಸಿದ್ಧಾಂತ. ಪರಮಾತ್ಮನ ಪರಿಚಯ ಇಲ್ಲದಂಗಿರೋದೇ ದ್ವೈತ ಸಿದ್ಧಾಂತ. ಮುಂದೆ ಪರಿಚಯ ಆದ್ಮೇಲೆ ನಮ್ಮ ಪರಿಚಯ ನಿಮಗ, ನಿಮ್ಮ ಪರಿಚಯ ನಮಗ ಆದ್ಮೇಲೆ ಯಾರೇ ಕೇಳಿದ್ರ ಏನ್ ಮಾಡ್ತೀರಿ? ಹೌದ್ರಿ, ಗೊತ್ತಾರ್ರಿ ಗೊತ್ತಾರ, ಪರಿಚಯ ಅದಾರ್ರಿ, ಗೊತ್ತದಾರ್ರಿ. ಹೌದ್ರಿ ನಮ್ ಗುರುಗಳು ಅದಾರ್ರಿ, ಗೊತ್ತದಾರ್ರಿ. ಒಂದು ಲಿಮಿಟ್ ತನಕ ನೀವು ನಮ್ಮ ಪರಿಚಯವನ್ನ ಅಥೆಂಟಿಕ್ ಆಗಿ ಹೌದಂತ ಹೇಳ್ತೀರಿ. ಅವ್ರು ಯಾರ್ಯಾರ ಒಂದು 10 ಲಕ್ಷ ರೂಪಾಯಿದ ಅವ್ರ ಸಂಗಟ ವ್ಯವಹಾರ ಮಾಡ್ಬೇಕಾಗ್ಯದ, ಮತ್ತ ಅವ್ರು ಹೆಂಗ್ ಅದಾರ್ರಿ ಅಂತ ಕೇಳಿದಾಗ ಮತ್ತೆ ಹಿಂದಕ್ಕೆ ತರ್ಕೊಂಡ್ಬಿಡ್ತೀರಿ. ಅವೆಲ್ಲ ಗೊತ್ತಿಲ್ರಿ ಮುಂದಿನ ನಮಗ, ಅವು ಜವಾಬ್ದಾರಿ ಹೇಳಕ್ ಬರಂಗಿಲ್ಲ. ಜಾಮೀನುದಾರನು ಸಾಲಗಾರನಷ್ಟೇ ಜವಾಬ್ದಾರ ಅಂತ ಪ್ರಸಂಗ ಬಂದಾಗ ಹಿಂದಕ್ಕೆ ತರ್ಕೊಂಡು ಹೋಗ್ಬಿಡ್ತೀರಿ.
ಯಾಕಂದ್ರೆ ಪೂರ ಗೊತ್ತಿಲ್ಲಲ್ಲ ಯಾರು ಹೆಂಗಂತ, ಸ್ವಲ್ಪ ಪರಿಚಯ ಅದ ಅಷ್ಟೇ ಸತ್ಸಂಗಕ್ಕೆ ವಿಷಯದಲ್ಲಿ, ಹೌದಾ ಇಲ್ಲ? ಆವಾಗ ಮುಂದ ಇನ್ನೂ ನಮ್ಮದು ಪರಿಚಯ ಇನ್ನೂ ಆಳವಾಗಿ ಹೋದಾಗ ಏನಾಗ್ತದ, ಎಲ್ಲಿ ಹೋಗಲ್ರಿ, ಕೊಟ್ಟು ಬಿಡ್ರಿ, ತಗೊಂಡ್ಬಿಡ್ರಿ, ಏನ್ ತೊಂದರೆ ಇಲ್ಲ, ಅವ್ರ ಸಂಗಟ ವ್ಯವಹಾರ ಮಾಡಿದ್ರಿ ಏನೂ ಸಮಸ್ಯೆ ಇಲ್ಲ, ದೇವರಂತ ಮನುಷ್ಯ ಅಂತ ಯಾರಿಗೆ ಅನಿಸ್ತದ? ಶ್ರದ್ಧೆ ಉಳ್ಳವರಿಗೆ ಅನಿಸ್ತದ. ಶ್ರದ್ಧೆ ಇರ್ಲಾರ್ದವ್ರಿಗೆ ರಾಕ್ಷಸರಿ ಬಾಳ ಡೇಂಜರ್ ಅದನ್ನ, ಮಾಡ್ಬೇಡ್ರಿ ಅವ್ರ ಸಂಗಟ ವ್ಯವಹಾರ ಅಂತ ಒಂದಿಷ್ಟು ಮಂದಿ ಇರ್ತಾರೆ. ಅವ್ರಿಗೆ ಹಂಗ್ ಕಾಣಿಸ್ತಿರ್ತೀವಿ, ಇವ್ರಿಗೆ ಹಿಂಗ್ ಕಾಣಿಸ್ತಿರ್ತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು? ನಾವ್ ಹೆಂಗಿರ್ಬೇಕು ಹಂಗೆ ಇದೀವಿ. ಅವ್ರಿಗೆ ಕಂಡ್ರೆ ನಾವೇನ್ ಮಾಡ್ಬೇಕು? ನಾವಾಗ ಸ್ಟಾರ್ಟಿಂಗ್ ಗೋಕಾಕಕ್ಕ ಹೋಲಕತ್ತೀನಿ ಅನ್ನೋಣ, ನಮ್ಮ ಮಿಸಸ್ನು ನಾನು ಬರ್ತೀನ್ರಿ ಹೋಲಕತ್ತೀರಿ ಅಂತ ಮಾಡ ಆಯ್ತು. ಇಬ್ರು ಕೂಡಿ ಗೋಕಾಕಕ್ಕೆ ಬಂದಿದ್ದೆವು. ಗೋಕಾಕಕ್ಕೆ ಬಂದು ಹೋದೆವು. ಅಲ್ಲಿ ಒಬ್ಬ ದೂರ್ತ ಭೂಪಂದು ಪರಿಚಯ ಆಯ್ತು ನಮಗ್. ಪರಿಚಯ ಆಗಿ ಅವನಿಗೆ ನಮಗ ಅಷ್ಟೊಂದು ಹೊಂದಾಣಿಕೆ ಅಡ್ಜಸ್ಟ್ಮೆಂಟು ಏನು ಗೊತ್ತಿರ್ಲಿಲ್ಲ. ಅವನು ಏನು ಇಲ್ಲ ಟೊಳಗಿರಾಕಿ ಅಂತ ನಮಗ್ ಗೊತ್ತಿದ್ರು ಅವನು ದೊಡ್ಡ ಪೋಸ್ಟ್ನಾಗ ಅದನ. ನಾವು ಏನೆಲ್ಲ ಇದ್ರು ನಾವೇನು ಹೇಳ್ಕೊಳ್ಳೋ ಪರಿಸ್ಥಿತಿ ಆಗಿಲ್ಲ. ಏನಾಗ್ಬಿಡ್ತದು, ಅವನಿಗೆ ಅತೃಪ್ತಿ ಉಂಟಾಗಿ ಅವ ಏನ್ ಹೇಳದ ಗೋಕಾಕ್ನಾಗ ಎಲ್ಲಾ ಕಡೆ ಏನ್ ಹೇಳ ಗೊತ್ತದವ. ನಾಗರತ್ನ ನಮಗ್ ಗೊತ್ತಿಲ್ಲ ವಿಷಯ, ಏನ್ ಹೇಳ್ಕೊಂಡ ಗೊತ್ತದ್ರೆ ಏನ್ ಗೊತ್ತಾಗ್ಯದ್ರಿ? ಈಗ ಫೋಟೋಗಳು ತಕ್ಕೊಂಡದ್ದೆಲ್ಲ ವಾಟ್ಸಪ್ನಾಗ ಅದು ಬಿಟ್ಟಾರಲ್ಲ, ಆ ಕಡೆ ರಾಯಚೂರ್ ಕಡೆ ನಮ್ಗೆಲ್ಲ ಪರಿಚಯದವ್ರು ಅದಾರ. ಅವ್ರಿಗೆ ಕೇಳಿನಿ, ಈ ಫೋಟೋದಾಗಿದ್ದ ಹೆಣ್ಮಗಳು ಇವ್ರ ಸಂಕಟ ಬಂದಿದ್ರಲ್ಲ, ಈಕೆ ಯಾರು ಅಂತ ಕೇಳಿನಿ. ಆಕೆ ಅವ್ರ ಹೆಣ್ತಿನೇ ಅಲ್ಲ, ಬೇರೆ ಯಾವ್ದ ಹೆಣ್ಮಗಳಿಗೆ ಈ ಕಡೆ ಟೂರ್ ಕರ್ಕೊಂಡ್ ಬಂದಾನ ಅಂತ ಹೇಳ್ಬಿಟ್ರು. ನೋಡ್ರಿ, ಈ ಕಟ್ಕೊಂಡ ಹೆಣ್ತಿಗೆ ಯಾವ್ದ ಹೆಣ್ಮಗಳಿಗೆ ಟೂರ್ ಕರ್ಕೊಂಡು ಬಂದಾನ ಅಂತ ಅಲ್ಲಿ ಹೇಳ್ಬಿಟ್ರು. ಯಾಕಂದ್ರೆ ಅವ್ರಿಗೆ ಕೆಟ್ಟವ್ರು ಎಂದಿಗೂ ಕೆಟ್ಟವ್ರೆ, ಅವ್ರು ಎಂದೂ ಒಳ್ಳೆಯವ್ರಾಗಂಗಿಲ್ಲ. ಮಂಗ ಅದಕ್ಕೆ ಮಾರುತಿ ಅಂತೇಳಿ ನಾವು ಅದಕ್ಕೇನು ಇವತ್ತಿ ಕುಂಕುಮ ಹಚ್ಚಿದ ಕೂಡಲೇ ಅದು ಮಾರುತಿ ಆಗಲ್ಲ, ಅದು ಮಂಗೇನೆ. ಅದು ವಿಚಾರ ಸಾಗರ ತಿಳಿದ ಮಂಗ್ಯ, ವಿಚಾರ ಸಾಗರ ತಿಳಿಲಾರದ ಮಂಗ್ಯ. ಈ ರೀತಿ ಅಪಪ್ರಚಾರಗಳು ಮಾಡಂತವ್ರು ಅವರು ದೊಡ್ಡ ದೊಡ್ಡ ಸಂಸ್ಥೆ ಒಳಗ ದೊಡ್ಡ ದೊಡ್ಡ ಪೋಸ್ಟ್ನಾಗ ಅದಾರ. ಮತ್ತೆ ದೊಡ್ಡ ಆಧ್ಯಾತ್ಮಿಕ ಜೀವಿಗಳ ಅಂತೇಳಿ ಹೆಸರಾಗ್ಯಾರ. ದೂರ್ತ ಬುದ್ಧಿ ಒಳಗೆ ತುಂಬಿಕೊಂಡು ಜನರಿಗೆ ಸಂಕಟ ದುಃಖ ಕೊಡಂತವ್ರು. ಮತ್ತೆ ಶಾಕ್ ಆಗಂತವ್ರು ಅದಾರ. ಬಹಳ ವಿಶೇಷ ವ್ಯಕ್ತಿಗಳದಾರ ನಿಮ್ ಊರಾಗ. ಗೊತ್ತ. ಮತ್ತೆ ನಾವ್ ಯಾವಾಗ ಒಂದು ಸಾರಿ ಬಂದವ್ರಿಗೆ ನಮ್ಗೆ ಈಟು ಗೊತ್ತಾಗ್ಯದ, ನೀವ್ ಅಲ್ಲೇ ಇದ್ದವ್ರಿಗೆ ಗೊತ್ತಿಲ್ಲ, ನಾವೇನ್ ಮಾಡ್ಬೇಕಾಗತ್ತೆ? ಎಲ್ಲ ಹಿಂಗೆ ಮಜಾ. ಹಿಂಗ ಯಾಕಪ್ಪ ಅಂತೇಳಿ ಅವ್ರ ಸಂಗಟ ಹೋಗಿ ಅಂತ ತೆಕ್ಕಿ ಬೀಳದಿರ್ತದ. ಹೇಳ್ಕೊಳ್ಳಿ ಬಿಡು, ಏನಾಗ್ತದ ಹೇಳ್ಕೊಳ್ಳಿ ಬಿಡು, ಏನೇನಂತಾರ ಅನ್ಲಿ, ಏನೇನ್ ಮಾಡ್ತಾರ ಮಾಡ್ಲಿ, ಏನ್ ಮಾಡಿದ್ರು ಏನದ ಯೋಮಕಾಯ, ಯಾರು ಏನ್ ಮಾಡಿದ್ರು ಏನಾಗಲ್ಲ. ಪರಮಾತ್ಮ ರಕ್ಷಣೆ ಇದ್ದತ್ನಾಗ ಯಾರಿಂದ ಏನು ಮಾಡಕ್ಕಾಗಲ್ಲ. ಮಾರನೇ ವಾಲೆ ಸೆ ಬಡ ಬಚಾನ ವಾಲ ಹೈ ಅಂತ. ಅದಕ್ಕೆ ನಾನು ಎಲ್ಲರ ಅನುಭವಕ್ಕೆ ಬರುವುದಿಲ್ಲ. ಆದ್ದರಿಂದ ಅವಿಚಾರಿಗಳು, ಶಾಸ್ತ್ರೋಕ್ತವಾಗಿ ವಿಚಾರದ ಮಾಡದೇ ಇದ್ದವರು ನನ್ನನ್ನು ಯಥಾರ್ಥವಾಗಿ ತಿಳಿಯಲಾರರು ಅಂತ ಹೇಳುತ್ತಾನೆ. ಯಾರು? ಶ್ರೀಕೃಷ್ಣ ಪರಮಾತ್ಮ ಹೇಳಕತ್ತನ. ಆದ್ದರಿಂದ ಯಾರು ಯಾರಿಗೆ ಹೇಗೆ ಅನ್ನಿಸುತ್ತದೆಯೋ ಅವರು ಒಂದೊಂದು ಮತ ಆಗಿ ಕುಳಿತು ಬಿಟ್ಟಿವೆ. ಅದೇನು ಆನೆಯ ಸಿದ್ಧಾಂತ ಇದ್ದಂಗ. ಆನೆಯ ಸಿದ್ಧಾಂತ ಒಬ್ಬೊಬ್ಬರಿಗೆ ಒಂದೊಂದು ಏನೇನ್ ತಿಳಿದ ಹಂಗ. ಅವರು ಒಂದೊಂದು ಗುಂಪು ಕಟ್ಕೊಂಡು ಅವರೇ ಬಹಳ ದೊಡ್ಡ ವ್ಯಕ್ತಿಗಳು, ದೊಡ್ಡ ಸಿದ್ಧಾಂತಿಗಳು ಅಂದ್ಕೊಂಡಾರ.
ಅದಕ್ಕೆ ಇಡೀ ವಸ್ತುವನ್ನ ಅದನ್ನ ಸರಿಯಾಗಿ ವಿವೇಕ ಮಾಡಿ ನೋಡಲಾರದ ಕಾರಣ ಯಾವುದೋ ಒಂದು ಭಾಗವನ್ನು ಮಾತ್ರ ನೋಡಿದ್ದರಿಂದ ಅಥವಾ ತಿಳಿದಿದ್ದರಿಂದ ಅದು ಅಷ್ಟೇ ಎಂದು ಅವನು ನಿರ್ಣಯ ಮಾಡಿಕೊಂಡು ಬಿಟ್ಟ. ಅದಕ್ಕೆ ನಿಮಗೆ ಒಂದು ದೃಷ್ಟಾಂತ ಗೊತ್ತಿರಬೇಕು. ಮತ್ತೆ ಅದೇ ನಾ ಹೇಳಿದ್ದೆ ಹೇಳ್ತಾರೆ ನೋಡ್ರಿ ಈಗ ಏನು, ಒಂದು ದೃಷ್ಟಾಂತ ಗೊತ್ತಿರಬೇಕು. ಅದು ಕುರುಡರು ಆನೆಯನ್ನು ಗುರುತಿಸಿದ ಬಗ್ಗೆ. ಒಂದು ಪುಸ್ತಕದಲ್ಲಿ ಅದೊಂದು ಪಾಠ. ನಮ್ಮ ವೇದಾಂತ ಪುಸ್ತಕದಲ್ಲಿಯೂ ಈ ಉದಾಹರಣೆ ಕೊಡುತ್ತಾರೆ. ಒಂದೂರಲ್ಲಿ 4 ಜನ ಕುರುಡರು ಇದ್ದರು. ಜಾತ್ರೆಗೆಂದು ಊರಿಗೆ ಆನೆಯನ್ನು ತರಿಸಿದ್ದರು. ಆನೆ ಎಂದರೆ ಹೇಗೆ ಇದ್ದೀತು ಅದನ್ನಷ್ಟು ನಾವು ತಿಳಿದುಕೊಳ್ಳಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಆನೆ ಆನೆ ಎಂದು ಏನೋ ಅನ್ನುತ್ತಾರೆ, ಹೇಗೆ ಇದೆ ಅದನ್ನ ಎಂದು ತಿಳಿದುಕೊಂಡರಾಯ್ತು ಅಂತೇಳಿ ಹೋದ್ರು. ಒಬ್ಬರಿಗೆ ತಮ್ಮ ಇಚ್ಛೆಯನ್ನು ಹೇಳಿದರು. ಅವನು ನಾನು ಎಲ್ಲ ತೋರಿಸುತ್ತೇನೆ ಬಾ ಅಂತೇಳಿ ಕರ್ಕೊಂಡೋದ. ಆನೆ ಬಳಿಗೆ ಹೋಗಿ ಮಾವುತನಿಗೆ, ಏನಪ್ಪ ಇವರು ಕೂಡರು ಆನೆ ನೋಡಬೇಕೆನ್ನುತ್ತಾರೆ, ಸ್ವಲ್ಪ ಮುಟ್ಟಿಸಿ ತೋರಿಸುತ್ತೀಯಾ ಎಂದು ಕೇಳಲಾಗಿ, ನಾನು ಆಗಲಿ ಅಂತ ಅವನು ಮುಟ್ಟಿ ಬೇಕಾದ ಹಾಗೆ ನೋಡಲಿ ಎಂದು ಅವರು ಆನೆ ಬಳಿ ಕರೆದುಕೊಂಡು ಹೋಗಿ ಅವರ ಕೈ ಹಿಡಿದು ಆನೆಯನ್ನು ಮುಟ್ಟಿಸಿ ತೋರಿಸುತ್ತಿದ್ದರು. ಒಬ್ಬ ಕುರುಡ ಗಂಡ ಸ್ಥಳದ ಮೇಲೆ ಕೈಯಾಡಿಸಿದ. ಅದೇನಾಯ್ತು, ಆನೆ ಕೊಡದ ಹಾಗೆ ಇದೆ ಎಂದ. ಗಂಡ ಸ್ಥಳ ಅಂದ್ರೆ ತಲೆ ಮೇಲೆ ಕೊಡ ತೆಗ್ಗಿದ್ದಂಗಿರ್ತದ, ಕೊಡದ ಗತ್ಲೆ ಅದ್ರಾಗ ಅಂಕುಶ ಇಟ್ಟು ಮೀಡ್ತಾರ ಹಂಗ. ನೆಕ್ಸ್ಟ್ ಇನ್ನೊಬ್ಬ ಮೇಲೆ ಹತ್ತಿಸಿದಾಗ ಆನೆಯ ಬೆನ್ನ ಮೇಲೆ ಕೈ ಆಡಿಸಿದ. ಆನೆ ಹೆಂಗದಪ್ಪ, ಮಂಚದ ಮೇಲೆ ಏರ್ದಂಗ ಆಗ್ಬಿಡ್ತವನಿಗೆ, ಮಂಚ ಇದ್ದಂಗದ ಬಿಡಪ್ಪ ಆನೆ ಅಂದ. ಬಾಲವನ್ನು ಹಿಡಿದವನು ಆನೆ ಹಗ್ಗದಂತೆ ಇದೆ ಅಂದ. ಕಾಲನ್ನು ಮುಟ್ಟಿ ನೋಡಿದವನು ಆನೆ ಕಂಬದಂತೆ ಇದೆ ಅಂದ. ಸೊಂಡಿಲನ್ನು ಮುಟ್ಟಿದವನು ಅದು ರಬ್ಬರ್ ಪೈಪ್ ಇದ್ದ ಹಾಗೆ, ನಾ ಬಾಳೆ ಗೊನೆ ಅಂದಿನಿ ಅವರ ರಬ್ಬರ್ ಪೈಪ್ ಇದ್ದ ಹಾಗೆ ಅಂದ. ಅವರು ತಾವು ತಿಳಿದದ್ದು ಸರಿಯೇ, ಆದರೆ ಕೊಡದಂತೆಯಾಗಲಿ ಹಗ್ಗದಂತೆಯಾಗಲಿ ಕಂಬದಂತೆಯಾಗಲಿ ಅದರ ಕಿಂಚಿತ್ ಭಾಗ ಮುಟ್ಟಿ ನೋಡಿ ಇದೇ ಆನೆಯ ನಿಜವಾದ ಸ್ವರೂಪ ಎಂದು ಕುರುಡರು ತಿಳಿದದ್ದು ಹೇಗೆ ತಪ್ಪೋ ಹಾಗೆ ಪರಮತತ್ವವೆಂಬುದೇನಿದೆಯೋ ಅದನ್ನು ಈ ಬುದ್ಧಿ ಕುರುಡರು, ಅವರು ಕಣ್ಣು ಕುರುಡರು. ನಾವು ಇಂಥವು ಒಂದೊಂದು ಸಿದ್ಧಾಂತ ಇಟ್ಕೊಂಡು ಇದೇ ನಮ್ಮದು ಶ್ರೇಷ್ಠ ಅಂತ ಇಟ್ಕೊಂಡು ಕೂತೀವಲ್ಲ, ಇವರು ಬುದ್ಧಿ ಕುರುಡರು. ಅವರು ಕಣ್ಣು ಕುರುಡರು, ಇವರು ಬುದ್ಧಿ ಕುರುಡರು. ಹಾಗೆ ಪರಮತತ್ವವೆಂಬುದೇನಿದೆಯೋ ಅದನ್ನ ಈ ಬುದ್ಧಿ ಕುರುಡರು ಮತ್ತು ಅವರು ಕಣ್ಣು ಕುರುಡರು. ಇವರು ಬುದ್ಧಿ ಕುರುಡರು, ಇವರು ಸರಿಯಾಗಿ ತಿಳಿಯಲಿಲ್ಲ. ಯಾವ ಬುದ್ಧಿಗೆ ಹೇಗೆ ಅನಿಸಿತೋ ಹಾಗೆಯೇ ದೇವರ ವಿಷಯದಲ್ಲಿ, ಪರಮಾತ್ಮನ ವಿಷಯದಲ್ಲಿ ಕಲ್ಪನೆ ಮಾಡಿದರು. ಅದರಲ್ಲಿಯೂ ದೇವರ ವಿಷಯದಾಗ ಕೆಲವೊಂದು ಗಂಡು ದೇವರಾದವು, ಕೆಲವೊಂದು ಹೆಣ್ಣು ದೇವರಾದವು, ಕೆಲವೊಂದು ದೊಡ್ಡ ದೇವರಾದವು, ಕೆಲವೊಂದು ಸಣ್ಣ ದೇವರಾದವು, ಬಯಲೊಳಗೆ ಕುಳಿತ ದೇವರಾದವು, ಗುಡಿಯೊಳಗೆ ಕುಳಿತ ದೇವರಾದವು, ಕೀಲಿ ಹಾಕಿಸಿಕೊಳ್ಳುವ ದೇವರಾದವು, ಬೆಟ್ಟದ ಮೇಲೆ ಸಿಟ್ಟಿನ ದೇವರು ಆದವು, ಏನೇನೋ ಕಂಡಾಪಟಿ ದೇವರಾದವು. ನಮ್ಮ ಶಾಸ್ತ್ರ ಹೀಗೆ ಹೇಳುತ್ತದೆಯೇನೋ, ನೀವೇ ನೋಡಿರಿ. ಈ ತರ ಏನಾರೆ ನಮ್ಮ ಶಾಸ್ತ್ರ ಆದೇನು? ಇವೆಲ್ಲ ಏನದವ? ಆನೆ ಸಿದ್ಧಾಂತಿಗಳ ಸೃಷ್ಟಿ. ವಿಚಾರ ಮಾಡಿರಿ. ನಾನು ದೇವರ ಟೀಕಾ ಮಾಡಬೇಕು ಎಂದು ಇಲ್ಲಿ ಕುಳಿತಿಲ್ಲ. ಯಾವ ದೇವರ ಬಗ್ಗೆನೂ ನಾವು ಟೀಕೆ ಮಾಡೋದಿಲ್ಲ. ದೇವರು ಎಷ್ಟು ಜನ ಇದ್ದಾರೆ ಆಲೋಚನೆ ಮಾಡಿರಿ. ಯಾರಾದರೂ ಹೇಳುತ್ತಾರೆ ದೇವರು ಒಬ್ಬನೇ ಇದ್ದಾನೆ ಎಂದು. ಹೌದು, ಆದರೆ ಇವೆಲ್ಲ ಆಗಿವೆಯಲ್ಲ, ಇದಕ್ಕೇನಂತೀರಿ ಅಂದ್ರೆ ಒಬ್ಬ ದೇವರು ಇನ್ನೊಬ್ಬ ದೇವರಿಗೆ ಮಾನಸುವುದಿಲ್ಲ. ಇದಕ್ಕೇನು ಅಂತೀರಿ? ಒಬ್ಬನೇ ದೇವರದನ, ಇನ್ ಬಾಳ ಮಂದಿ ದೇವರದರ. ಆಯ್ತು, ಬಾಳ ಮಂದಿ ದೇವರದರ ಅಂತಂದ್ರೆ ನಿಮ್ ದೇವ್ರ ಪೂಜೆ ಮಾಡ್ಕೋರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರ ಒಬ್ಬ ದೇವರು ಇನ್ನೊಬ್ಬ ದೇವರಿಗೆ ಜಗಳಾಡ್ಲಕತ್ತಾರಲ್ಲ ಇವರು ಅನುಯಾಯಿಗಳು.
ಇವ್ರಿಗೇನಂತೀರಿ? ಒಬ್ಬ ದೇವರು ಇನ್ನೊಬ್ಬ ದೇವರಿಗೆ ಮಾನಸುವುದಿಲ್ಲ, ಇದಕ್ಕೇನು ಮಾಡ್ತೀರಿ? ಹಿಂದೂಗಳೇ ಬೇರೆ, ಲಿಂಗಾಯತರೇ ಬೇರೆ, ವೀರಶೈವರೇ ಬೇರೆ, ಮನೆ ಒಳಗೆ ಗುದ್ದಾಡ್ಲಕತ್ತೀವಲ್ಲ, ಇದಕ್ಕೇನಂತೀರಿ? ಆ ದೇವರಿಗೆ ನಡೆದುಕೊಂಡೇ ನೆಟ್ಟಗಾಗಲಿಲ್ಲ, ಬಿಟ್ಟು ಬಿಟ್ಟೆ, ಇದಕ್ಕೇನಂತೀರಿ? ಆ ದೇವರಿಗೆ ಎಷ್ಟು ನಡ್ಕೊಂಡ್ರು ಏನು ಕೆಲಸ ಆಗಲಿಲ್ಲ, ಅಲ್ಲಿಗೆ ಹೋಗೋದು ಬಿಟ್ಟು ಬಿಟ್ಟ ಮತ್ ಬೇರೆ ದೇವರಿಗೆ ಹೋಗ್ಲಕತ್ತೀನಿ. ಇಂಥವರು ಇದ್ದಾರೆ ಎನ್ನುತ್ತೀರೋ ಇಲ್ಲ ಎನ್ನುತ್ತೀರೋ? ನೀವು ಎಷ್ಟು ದೇವರು? ಶ್ರೀಮಂತ ದೇವರು, ಬಡವ ದೇವರು, ನಮ್ಮಲ್ಲಿ ಒಂದೊಂದು ದೇವರು ದಿನಾಲು ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತದೆ, ಗೊತ್ತಿರಲಿ ನಿಮಗೆ. ದೇವರು ಗಳಿಸುತ್ತವೆ, ಇಲ್ಲದಿದ್ದರೆ ಅಲ್ಲಿಗೇಕೆ ಹೋಗುತ್ತಿದ್ದೆವು? ನಾವು ನೋಟಿನ ಬಂಡಲ್ಲು ಕಟ್ಟು ಸುರುವಲಿಕ್ಕೆ ದೇವರೇ ಗಳಿಸುತ್ತವೆ. ದೇವರು ಗಳಿಸ್ತವ ಏನ? ನಾವು ನೋಟಲ್ಲಿ ಹಾಕಿದ್ರ, ನಾವು ನೋಟ್ ಹಾಕಿದ್ರ ಅಲ್ಲಿ ರೊಕ್ಕ ಜಮಾ ಆತ, ದೇವರು ಗಳಿಸ್ತವೇನು? ಇನ್ನೊಂದು ದೇವರಿಗೆ ದುಡ್ಡು ಇಲ್ಲವೇ ಇಲ್ಲ. ಯಾರು ಒಂದು ಪೈಸೆ ಸಹಿತ ಅವನ ಮುಂದೆ ಇಡುವುದಿಲ್ಲ. ಹಣದಿಂದ ತುಂಬಿ ಹೋಗುತ್ತದೆ. ದಿನಾಲು ತಿರುಪತಿ ತಿಮ್ಮಪ್ಪನ ಹುಂಡಿ ಇವನ್ನೆಲ್ಲ ಕಿವಿಯ ಮೇಲೆ ಯಾದರೂ ಹಾಕಿಕೊಂಡಿರಬೇಕು. ಇದೇನು ಸೋಜಿಗ? ದೇವರಲ್ಲಿಯೇ ಶ್ರೀಮಂತ ದೇವರು, ಬಡವ ದೇವರು, ಇನ್ನೂ ಕೆಲವು ಜಾಗೃತ ದೇವರು. ನೋಡು, ನಿನಗೆ ಹೇಳುತ್ತೇನೆ, ಇಂಥ ಊರಾಗ ಇಂಥ ಹೆಸರಿನ ದೇವರಿದ್ದಾನೆ, ಅಲ್ಲಿಗೆ ಹೋಗಿಬಿಟ್ಟರೆ ಎಲ್ಲ ನಿಕಾಲ್, ಪ್ರಾಬ್ಲಮ್ ಸಾಲ್ವ್. ನಿನ್ನ ಚಿಂತೆ ಹೋಗಿಬಿಡುತ್ತದೆ, ನಿನಗೆ ಉತ್ತರ ಸಿಗುತ್ತದೆ. ಅಲ್ಲಿ ಆ ದೇವರು ಬರುತ್ತಾನೆ, ಪೂಜಾರಿ ಮೈ ಮೇಲೆ ಬರುತ್ತಾನೆ, ನೀನು ಮಾಡಬೇಕಾದದ್ದು ಹೇಳುತ್ತಾನೆ. ಈ ರೀತಿಯಾಗಿಯೂ ನಡೆದಿದೆ. ಉಳಿದ ದೇವರು ನಿದ್ರೆ ಮಾಡುತ್ತಿರುತ್ತವೇನು? ಒಬ್ಬರೇ ಜಾಗೃತ ದೇವರದನ, ಉಳಿದ ದೇವರೇನು ಮಕ್ಕೊಂಡು ನಿಧಿ ಮಾಡಕತ್ತವೇನು? ಶಂಕರ ಭಟ್ರು ಯಾಕೆ ಕೇಳಕತ್ತಾರ ನೋಡ್ರಿ, ಅದೊಂದೇ ಜಾಗೃತವಿದ್ದರೆ ಉಳಿದ ದೇವರುಗಳ ನಿಧಿ ಮಾಡ್ಲಕತ್ತವೇನು? ಆದ್ದರಿಂದ ದೇವರ ವಿಷಯದಲ್ಲಿ ನಮ್ಮ ಶ್ರದ್ಧೆ ಯಾವ ರೀತಿಯಲ್ಲಿ ಇರಲಿ ಇಲ್ಲದಿರಲಿ, ತಾತ್ವಿಕ ದೃಷ್ಟಿಯಿಂದ ನೋಡಿದರೆ ಇವೆಲ್ಲ ನಮ್ಮ ಕಲ್ಪನೆಗಳು. ನಿಮ್ಮ ಶ್ರದ್ಧೆಗಳು ಯಾವ ದೇವರ ಮೇಲೆ ಏನಾರೇ ಇರಬಹುದು, ಅದು ಹೆಂಗೆ ಇರಲಿ ಬಿಡ್ಲಿ, ಅದರ ತಾತ್ವಿಕ ದೃಷ್ಟಿಯಿಂದ ಅವೆಲ್ಲ ನಮ್ಮ ಕಲ್ಪನೆಗಳು, ಇಮ್ಯಾಜಿನರಿ ಥಿಂಗ್ಸ್. ಅವೆಲ್ಲ ನಾವು ಮಾಡಿಕೊಂಡವುಗಳೇ ಹೊರತು ವಸ್ತುಸ್ಥಿತಿಯ ದೇವರು ಬೇರೆಯೇ. ವಸ್ತುಸ್ಥಿತಿಯ ದೇವರು, ತಾತ್ವಿಕ ದೇವರು ಒಬ್ಬನೇ ಅದನ. ಅದಕ್ಕೆ ತಾತ್ವಿಕವಾಗಿ ದೇವರು ಒಬ್ಬನೇ ಹೆಂಗದನ ಅನ್ನೋದು ಇಲ್ಲೇನ್ ಮಾಡಿದ್ರು, ದೇವರ ಬಗ್ಗೆ ನಮ್ಮದು ಅನೇಕ ರೀತಿಯ ಕಲ್ಪನೆಗಳೇನದವಲ್ಲ ಅವುಗಳನ್ನ ಅವ್ರು ಪರಿಚಯ ಮಾಡಿಕೊಟ್ರು. ಅವರೇನ್ ಟೀಕೆ ಮಾಡ್ಬೇಕಂತಿಲ್ಲ. ತಾತ್ವಿಕವಾಗಿ ಹೆಂಗದನ? ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಅದಕ್ಕೆ ಅನೇಕ ದೇವರುಗಳ ಕಲ್ಪನೆ. ಇಷ್ಟು ಇವತ್ತಿನ ಪಾಠ ಸಾಕು. ಅವ ಒಬ್ಬನೇ ತಾತ್ವಿಕವಾದ ಬ್ರಹ್ಮ ಹೆಂಗದನ ಅನ್ನೋದು ವರ್ಣನೆ ಮುಂದೆ ಮತ್ತೆ ನಮಗೆ ಅವಕಾಶ ಕೊಟ್ಟಾಗ ಮುಂದೆ ಹೇಳೋಣ. ನಿಜವಾದ ಪರಮಾತ್ಮ ಹೆಂಗದನ, ನಾವು ಎಷ್ಟು ದೇವರುಗಳು ಮಾಡ್ಕೊಂಡಿವಲ್ಲ ಅವೆಲ್ಲ ಏನದವ? ನಮ್ಮ ಕಾಲ್ಪನಿಕ ದೇವರುಗಳು. ವಾಸ್ತವಿಕವಾಗಿ ದೇವರು ಒಬ್ಬನೇ ಅದನ. ಅವನ್ ಹೆಂಗದನ? ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ವಿಶ್ಲೇಷಣೆ ಮಾಡೋಣ. ಇಷ್ಟೆಲ್ಲ ಹೇಳಿಕೆ ಮತ್ತ ಅದು ದೊಡ್ಡ ಫಿಲಾಸಫಿ, ಅದನ್ನ ಹೇಳಕ್ ಹೋದ್ರೆ ಇದು ಮಿಸ್ ಮಾಡ್ಕೋತೀರಿ. ಈಗ ಸದ್ಯ ಎಷ್ಟು ಹೇಳಿವಿ, ಈ ಪಾಠವನ್ನ ನೀವು ಮತ್ತೆ ಮತ್ತೆ ಕೇಳಿ ಒಂಥರ ದೇವರ ವಿಷಯದೊಳಗೆ ನಾವು ಎಷ್ಟು ಹುಚ್ಚರಂಗ ವರ್ತಿಸಿವಲ್ಲಪ್ಪ ಅಂತ ನಾಚಿಕೆ ಪಡುವ ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ಯಾರ. ಜಾಗೃತ ದೇವರು ಅಂತಂದ್ರೆ ಅವ್ರೇನು ಉಳಿದ ದೇವರೇನು ಮಕ್ಕೊಂಡು ನಿಧಿ ಮಾಡ್ಲಕತ್ತವೇನು ಅಂತೇಳಿ ತಮಾಷೆಯಾಗಿ ಕೇಳ್ಯಾರ. ಅದನ್ನ ಅರ್ಥ ಮಾಡ್ಕೊಂಡು ನಾವು ನಿಜವಾದ ದೈವ ಶಕ್ತಿ ಏನು, ದೈವ ಅಂದ್ರೇನು, ಶಕ್ತಿ ಅಂದ್ರೇನು, ನಾವು ಅದರಿಂದ ಭಿನ್ನ ಅದೀವೋ, ನಾವು ಅದರ ಸ್ವರೂಪನೇ ಅದೀವೋ, ಅದನ್ನೆಲ್ಲ ಮುಂದೆ ಹೇಳ್ಕೊತ ಹೋಗ್ತಾರೆ. ಸಾಕಲ್ಲ ಮತ್ತೇನು? ಏಕಮಯವಂ ಅದ್ವಿತೀಯಂ ಬ್ರಹ್ಮ, ಅದನ್ನ ನಾವು ಟಚ್ ಮಾಡಿದೆವಂತಂದ್ರ ಇನ್ನ ಬೆಳೆದು ನಿಂದಿರ್ತದೆ. ಈಗೇನು ಹೇಳಿವಿ ಅದು ತಲೆಂತ ಖಾಲಿಯಾಗಿ ಹೋಗ್ಬಿಡ್ತದೆ, ಮರ್ತು ಬಿಡ್ತೇವೆ. ಅದಕ್ಕೆ ಅದು ಬೇಡ ಈಗ ಟಚ್ ಮಾಡೋದು, ಇಷ್ಟಕ್ಕೆ ನಿಲ್ಲಿಸ್ಬಿಡೋದು. ಅನೇಕ ದೇವತೆಗಳ ಕಲ್ಪನೆ
ದೇವರು ಒಬ್ಬನೇ. ಅನೇಕ ಇದ್ದು ಎಲ್ಲ ಅವಕ್ಕೆಲ್ಲ ದೇವರುಗಳು ಅಲ್ಲ, ದೇವತೆಗಳು ಅನ್ಬೇಕು. ದೇವತೆಗಳು ಅಂದ್ರೆ ಅನೇಕ, ದೇವರುಗಳು ಅಂತಿಲ್ಲ. ದೇವರುಗಳನ್ನ ಶಬ್ದಕ್ಕೆ ಅರ್ಥನೇ ಇಲ್ಲ. ದೇವರು ಒಬ್ಬನೇ. ಅದಕ್ಕೆ ಒಬ್ಬನೇ ದೇವರದ ಅನ್ನೋದಕ್ಕ ನಂಬಿದ ಹೆಂಡತಿಗೆ ಗಂಡ ಎಷ್ಟು? ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಿದ ಭಕ್ತನಿಗೆ ದೇವನೊಬ್ಬ. ಬೇಡ ಬೇಡ ಅನ್ಯ ಪುರುಷರ ಸಂಘ, ಬೇಡ ಬೇಡ ಅನ್ಯ ದೈವದ ಆರಾಧನೆ. ಅನ್ಯ ದೈವದ ಆರಾಧನೆ ಎಂಬುದು ಹಾದರ ಕಾಣಿರೋ ಅಂತೇಳಿ ಒಂದು ಕಡೆ ವಚನ ಅದ. ಅದಕ್ಕೆ ಏಕ ದೇವೋಪಾಸನೆಗೆ ಸಂಬಂಧಪಟ್ಟಂತ ವಚನಗಳು ಏನದವ ಅವೆಲ್ಲ ಒಂದು ಕಡೆ ತಗೊಂಡು ವಿಶ್ಲೇಷಣೆ ಮಾಡ್ಬೇಕು. ಒಬ್ಬನೇ ದೇವ್ರು, ಅವನೇ ಏನಾಗ್ಯಾನ, ಎಲ್ಲ ಬೇರೆ ಬೇರೆ ರೂಪಗಳೆಲ್ಲದನ. ಎಲ್ಲಿ ಹೋದ್ರೂ ಆ ದೇವರೇ ನಿಮಗೆ ನೆನಪು ಬರಬೇಕು. ಅದನ್ನು ಕಲಿಬೇಕು ನೀವು. ಒಬ್ಬನೇ ದೇವರದನಂದ್ರೆ ಯಾವ್ದಾರೆ ಒಂದು ಮೂರ್ತಿ ಹಿಡ್ಕೊಂಡು ಕುಂದ್ರದಲ್ಲ. ಎಲ್ಲ ಆಭರಣಗಳೊಳಗ ಇರೋದು ಬಂಗಾರ ಒಂದೇ. ಒಳಗಿರೋ ಬಂಗಾರದ ಕಡೆ ಲಕ್ಷ್ಯ ಕೊಟ್ಟು ಒಂದೇ ಬಂಗಾರ. ಆಭರಣಗಳು ಅನೇಕ ಇರ್ಬೋದು, ಬಂಗಾರ ಒಂದೇ. ಅದೇ ರೀತಿ ದೇವರ ಗುಡಿಗಳು, ವಿಗ್ರಹಗಳು ಅನೇಕ ಇದ್ರೂ ಸಹಿತ ಅದರೊಳಗಿರುವಂತ ಚೈತನ, ದೈವಿ ಶಕ್ತಿ ಅನ್ನೋದಲ್ಲ, ಅದು ಒಂದೇ. ಕೊಳ್ಳಾಗ ಲಿಂಗ ಅದ, ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಿಟ್ರೆ ಕಾಶಿ ವಿಶ್ವನಾಥಗ್ ಹೋಗ್ಬೇಡ್ರಿ ಅಂತಲ್ಲ. ಕಾಶಿ ವಿಶ್ವನಾಥಗ್ ಹೋದ್ರೆ ಆ ವಿಶ್ವನಾಥನೊಳಗಿರೋ ದೈವ ಶಕ್ತಿನೂ ಅದೇ, ನಿಮ್ಮ ಇಷ್ಟಲಿಂಗದೊಳಗಿರುವ ದೈವ ಶಕ್ತಿನೂ ಅದೇ, ಒಂದೇ ದೈವ ಶಕ್ತಿ ಅಂತೇಳಿ ತಿಳ್ಕೋಬೇಕು. ನಾಮ ಹಲವು, ರೂಪ ಹಲವು. ನಾಮ ಹಲವು, ರೂಪನೂ ಹಲವು. ದೇವನೊಬ್ಬ, ನಾಮರೂಪಗಳು ಹಲವಾರು ರೀತಿ ಇದ್ರೂ ಸಹಿತ ಒಳಗಿರುವ ಬ್ರಹ್ಮ ಒಬ್ಬನೇ ಅದನ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ಬಸವಣ್ಣ ವಚನ ಅದ ನೋಡ್ರಿ. ದೇವನೊಬ್ಬ, ನಾಮ ಹಲವು, ಒಬ್ಬನೇ ದೈವ, ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ. ಮುಂದಿನ ಸಲ ಸ್ವಲ್ಪ ಅದು ಏಕದೇವೋಪಾಸನೆಗೆ ಸಂಬಂಧಪಟ್ಟಂತ ವಚನಗಳೆಲ್ಲ ಹೇಳೋಣ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ನಮಗೆ ಎದರ ಬಗ್ಗೆನೂ ವಿರೋಧ ಬರಬಾರ್ದು. ವಿರೋಧ ಬಂತು ಅಂದ್ರೆ ಆನೆಯ ಸಿದ್ಧಾಂತಿಗಳು ನಾವು. ಕೊಳ್ಳಂದು ಇಷ್ಟಲಿಂಗನೇ ಶ್ರೇಷ್ಠ, ಗುಡಿಯಂದು ಸ್ಥಾವರ ಲಿಂಗ ಕನಿಷ್ಠ ಅಂದೆವು, ಆನೆಯ ಸಿದ್ಧಾಂತಿಗಳು ನಾವು ಅಷ್ಟೇ. ದ್ವೈತನೇ ಶ್ರೇಷ್ಠ, ಅದ್ವೈತನೇ ಶ್ರೇಷ್ಠ ಹಿಂಗೇನಾರ ಅನ್ಕೋತ ಹಾದೆವು. ನಮ್ಮ ವೀರಶೈವ ಧರ್ಮನೇ ಶ್ರೇಷ್ಠ ಅಂದೇವು ಅಂದ್ರೆ ಆನೆ ಸಿದ್ಧಾಂತಿಗಳು. ಧರ್ಮ ಒಂದೇ. ಎಲ್ಲಾ ಧರ್ಮದೊಳಗೆ ಎಲ್ಲರೂ ಒಂದಾಗಿ ಬಾಳ್ರಿ, ಚಂದಾಗಿ ಬಾಳ್ರಿ ಅಂತೇಳಿ ಏನು ಉಪದೇಶಗಳು ಕೊಟ್ಟಾರ, ಅವು ಒಳಗಿರೋ ಧರ್ಮ ಒಂದೇ. ಆದ್ರೆ ನಂದೇ ಶ್ರೇಷ್ಠ, ಇನ್ನೊಬ್ಬರದು ಕನಿಷ್ಠ ಅಂದೇವಂದ್ರೆ ಆನೆ ಸಿದ್ಧಾಂತಿಗಳು ಪರಿಪೂರ್ಣ ತಿಳ್ಕೊಂಡಿಲ್ಲ ಅಂತ. ಇಷ್ಟಲಿಂಗನೇ ದೇವ್ರ, ಬಸವಣ್ಣನೇ ಗುರು ಅಂತೇಳಿ ಒಪ್ಪುಗೋರಿ. ಇವ್ರು ಯಾರು ಮಂದಿಗೆ ಒಪ್ಪಿಸ್ಲಕ್ಕ? ಯಾರಿಗ್ ಬೇಕಾಗ್ತದೋ ಅವ್ರು ತಗೊಂಡು ಒಪ್ಕೋತಾರ. ಒಪ್ಕೊಳ್ಳೋದಕ್ಕ, ಇವ್ರು ಒಪ್ಸೋದಕ್ಕ, ಒಪ್ಸಿದ್ರೆ ಯಾರ್ಯಾರ ಗುರುಗಳು ಮಾಡ್ಕೋತಾರ ಅಂದ್ರೆ ಇವ್ರಿಗೆ ಗುರು ಹೊತ್ತು ನೀವು ಒಪ್ಕೋಬೇಕಂತಂದ್ರೆ ಯಾರ್ಯಾರ ಮಾಡ್ಕೋತಾರ? ಎಂತ ಮೂರ್ಖ ಅಭಿಪ್ರಾಯಗಳದಾವ ಗೊತ್ತದ? ಇದನ್ನ ಗುರು ಅಂತೇಳಿ ನೀವು ಒಪ್ಕೊಳ್ಳೇಬೇಕಂತ ಯಾವನ ಸ್ವಾಮಿ ಮಾತಾಡ್ತಾನ, ಹೊಡೆದು ಇವನಿಗೆ ಗುರು ಅಂತೇಳಿ ಒಪ್ಪಗಸಂತ ಮುಂದೆ ಮಂದಿ ಬರ್ತಾರತ್ತ. ಮುಂದೆ ಹೊಡೆದು ಇವತ್ತು ಮುಂಜಾನೆ ಒಂದು ಪ್ರವಚನ ಹಾಕ್ಲಕತ್ತಿದ್ರು, ಹಿಡ್ಕೊಂಡು ಹೊಡಿತಾರತ್ತ. ಬಸವಣ್ಣನೇ ಗುರು ಅಂತೇಳಿ ಒಪ್ಕೊಳ್ಳಿಲ್ಲ ಅಂದ್ರೆ ನೋಡಿ ನಿಮ್ಮನ್ನ ಏನ್ ಮಾಡ್ತೀವತ್ ಹೊಡಿತಾರತ್ತ. ಎಂತಿಂತ ಪ್ರವಚನ ಮಾಡಂತ ಮತ್ತೆ ಕಾವ್ಯ ಹಾಕೊಂಡು ಸ್ವಾಮಿ ಅಂತ ಮಾತಾಡ್ತಾನ. ಇವೆಲ್ಲ ಏನಿವೆಲ್ಲ ಆನೆ ಸಿದ್ಧಾಂತಿಗಳು ತಮ್ಮದೇ ಆದದ್ದು ಒಂದೇನೋ ಶ್ರೇಷ್ಠ ಮಾಡ್ಕೊಂಡು ತಮಗೆ ಶ್ರೇಷ್ಠ ಇರ್ಬೇಕು. ಎಲ್ಲರಿಗೂ ಶ್ರೇಷ್ಠ ಇರ್ಬೇಕಂತ ಏನಿಲ್ಲಲ್ಲ. ಅವ್ರಿಗೆ ತಿಳಿದಾಗ ಅವ್ರಿಗೆ ಶ್ರೇಷ್ಠ ಆಗ್ತದ. ಅವ್ರಿಗೆ ಅದ್ರದ್ದು ಅನುಭವನೇ ಇರ್ಲಾರ್ದಾಗ ಏನ್ ಶ್ರೇಷ್ಠ ಆಗ್ತದೆ? ಇರ್ಲಿ, ಏನಾರ ಇರ್ಲಿ, ಒಳ್ಳೇದಾಗ್ಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ.
ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಒಳ್ಳೆ ಮತ್ತೆ ರಾತ್ರಿ 8 ಗಂಟೆ ಪಾಠಕ್ಕೆ ಬರ್ರಿ ಎಲ್ಲರೂ. 8:15 ಸಿದ್ಧಾಂತ ಶಿಖಾಮಣಿ ಡೀಟೇಲ್ ಆಗಿ ತಗೊಳ್ಳೋಣ.